and are heavy laden, and I will give you rest. ನಿಮಗೆ ಯಾವುದಾದ್ರೂ ಕಷ್ಟ ದುಃಖಗಳಿದ್ದರೆ ನನ್ನ ಹತ್ರ ಬನ್ನಿರಿ, ಐ ವಿಲ್ ಗಿವ್ ಯು ರೆಸ್ಟ್ ಅಂತ ನಮ್ಮ ದೇವರು ಹೇಳುತ್ತಾರೆ. ಅವರನ್ನು ಸ್ತುತಿಸೋಣ. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಅಂತ ಹಾಡನ್ನು ಹಾಡಿರೋ ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್. ಜೊತೆಗಿರುವ ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವುದು. ನನ್ನ ಮನವೇ ನೀನು ಎದರದಿರು, ಯೇಸು ನಿನ್ನೊಂದಿಗಿರುವ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಎದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಆತ ತೂಕಡಿಸನು, ಆತ ನಿದ್ರಿಸನು, ಸದಾ ನಮ್ಮನ್ನು ಯಾವಾಗಲೂ ಕಾಯುವನು. ಇಲ್ಲ ಹೋಗುವ ಬರುವ ದಾರಿಯಲ್ಲಿ ಆತ ನಮ್ಮನ್ನು ಯಾವಾಗಲೂ ಕಾಯುವನು. ಅದನ್ನು ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್. ನನ್ನ ಮನವೇ ನೀನು ಹೆದರದಿರು, ನನ್ನ ಮನವೇ ನೀನು ಹೆದರದಿರು, ಯೇಸುವೇ ನಿನ್ನೊಂದಿಗಿರುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್. ಯೇಸುವೆ ನನ್ನ ಮನವೇ ಹಾಡಿರಿ ಇನ್ನೊಂದು ಬಾರಿ. ನನ್ನ ಮನವೇ ನೀನು ಎದರದಿರು, ಯೇಸುವು
ஸ்தோத்ரா. தேங்க்யூ லார்ட். அதே Matthew 11:29 சொல்கிறது, டேக் மை யோக் ಅಪಾನ್ ಯು, ನನ್ನ ಶಿಲುಬೆಯನ್ನು ಎತ್ತಿಕೊಳ್ಳಿ, ಲರ್ನ್ ಆಫ್ ಮೀ, ನನ್ನಿಂದ ಕಲಿತುಕೊಳ್ಳಿ, ನಾನು ಹಂಬಲ್ ಎಂದು ಹೇಳುತ್ತಾರೆ ದೇವರು. ಯೇಸುವೆ ಥ್ಯಾಂಕ್ ಯು ಲಾರ್ಡ್, you shall find rest in me ಅಂತ ಹೇಳುತ್ತಾರೆ. ನೀವು ಯೇಸುವಿನಲ್ಲಿ ಯಾವಾಗಲೂ ಸುಖವನ್ನು ಪಡೆಯಬಹುದು, ರೆಸ್ಟನ್ನು ಹೊಂದಬಹುದು. ಯೇಸುವನ್ನೇ ನೋಡುವನ. ಥ್ಯಾಂಕ್ ಯು ಲಾರ್ಡ್. ಯೇಸು ರಾಜನೇ நேசிக்கிறேன் உம்மையே, உயிருள்ள நாளெல்லாம் உம்மையே நேசிக்கிறேன். Thank you Lord. Thank you Jesus.
உம்மைத்தான் நேசிக்கிறோம். உயிருள்ள நாளெல்லாம் உம்மைத்தான் நேசிக்கிறோம். திராட்சை செடி நீர் என்று பாடுங்கள். திராட்சை செடி நீரே, தாவீதின் வேரும் நீரே. திராட்சை செடி நீரே, தாவீதின் வேரும் நீரே. வேரும் நீரே, விடிவெள்ளியே விடிவெள்ளியே நட்சத்திரமே உம்மைத்தான் நேசிக்கிறோம். இயேசுவே விடிவெள்ளியே நட்சத்திரமே உம்மைத்தான் நேசிக்கிறோம். நேசிக்கின்றோம் 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 நேசிக்கின்றோம். இயேசுவே உயிருள்ள நாளெல்லாம் உம்மைத்தான் நேசிக்கின்றோம். இயேசுவே எல்லாரும் பாடுங்கள். உயிருள்ள நாளெல்லாம் உம்மைத்தான் நேசிக்கின்றோம். உயிருள்ள நாளெல்லாம் உம்மைத்தான் நேசிக்கின்றோம். இயேசுவே உயிருள்ள நாளெல்லாம் உம்மை நேசிக்க எங்களுக்கு கிருபை தாரும். எப்போதும் பின்வாங்கி போகாமல் உம்மையை நேசிக்க எப்போதும் பக்கத்தில் இருக்க எங்களுக்கு கிருபை தாரும் அப்பா. உயிருள்ள நாளெல்லாம் உம்மையை நேசிக்கின்றோம் ஆண்டவரே. தேங்க்யூ இயேசுவே. தேங்க்யூ ஜீசஸ். தேங்க்யூ லார்ட். ಮರೆಯದೆ ನೆನೆಸಿರುವೆ. ಥ್ಯಾಂಕ್ ಯು ಲಾರ್ಡ್. ಮರವದೆ ವಂದಿಸುವೆ ಎಂದು ಹಾಡನ್ನು ಹಾಡಿ ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್.
ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದೆ 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 ಗಾಯದಿಂದ ಸುಖವಾದೆ. ನನ್ನ ಕುಟುಂಬ ವೈದ್ಯನು ನೀನೇ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ. ನನ್ನ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ. ತಳ್ಳದೆ ಬಿಡಲಿಲ್ಲವೇ. ತಡೆಗಳ ನೀಗಿಸಿದೆ. ತಳ್ಳದೆ ಬಿಡಲಿಲ್ಲವೇ. ಸೋತು ಹೋದ ಸಮಯವೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿಂದ ಸಂತೈಸಿದೆ. ಸೋತು ಹೋದ ಸಮಯವೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿಂದ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ. ಕರಗಳನ್ನು ಮೇಲಕ್ಕೆತ್ತಿ ಆಡಿದೆ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ. ಮರೆಯದೆ ನೆನೆಸಿರುವೆ. ಮನಸಾರೆ ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ. ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನಡೆಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನಡೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರದಿಂದ ಕರಗಳನ್ನೆತ್ತಿ ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಅವರನ್ನು ನೋಡಿ ಆಡಿ ಸ್ತೋತ್ರ ಹೇಳಿ. ಎಷ್ಟು ಸ್ತೋತ್ರಗಳು ಹೇಳಿದರು ಅದು ಸಾಕಾಗುವುದಿಲ್ಲ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಅಯ್ಯ.
ಅದಕ್ಕೂ ಸ್ತೋತ್ರವಯ್ಯ. ನಿಮ್ಮನ್ನೇ ಪ್ರೀತಿಸುತ್ತೇವೆ ಸ್ವಾಮಿ, ನಿಮ್ಮನ್ನೇ ಆರಾಧಿಸುತ್ತೇವೆ ರಾಜ. ನಮ್ಮ ಮಧ್ಯದಲ್ಲಿ ನಿಮ್ಮ ಪ್ರಸನ್ನತೆ ಇಳಿದು ಬರಲಿ ಕರ್ತನೆ. ನೀವೇ ನಮಗೆ ಆಧಾರವಾಗಿದ್ದೀರಾ, ನೀವೇ ನಮ್ಮ ಕೇಡಿಯವು, ನೀವೇ ನಮ್ಮ ಗುರಾಣಿಯೂ ಆಗಿದ್ದೀರಾ ಕರ್ತನೆ. We love you Jesus, we love you Father. ನಿಮ್ಮನ್ನು ಪ್ರೀತಿಸುತ್ತೇವೆ ಸುರಾಜ. ನಮ್ಮ ಸ್ತುತಿಗಳಿಗೆ ಯೋಗ್ಯನಾದಂಥ ನನ್ನ ತಂದೆಯು, ಆತನು ಉನ್ನತನು, ಆತನು ಪರಿಶುದ್ಧನು, ನಮ್ಮ ಮಧ್ಯದಲ್ಲಿ ವಾಸಿಸುವ ಆತನು. ಆಮೇನ್. ನಮ್ಮ ಸ್ತುತಿಗಳಲ್ಲಿ ವಾಸ ಮಾಡುವಂಥ ನನ್ನ ಯೆಹೋವ ತಂದೆಯು, ಆತನಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಆತನಿಗೆ ಮಹಿಮೆ ಉಂಟಾಗಲಿ. ನಮ್ಮ ಸ್ತುತಿಗಳ ಮಧ್ಯೆ ವಾಸಿಸುವ ಆತನೇ. ಥ್ಯಾಂಕ್ ಯು ಫಾದರ್. ನನ್ನ ಪ್ರಾರ್ಥನೆ ಕೇಳಿ ನನ್ನ ಮಧ್ಯದಲ್ಲಿ ಬಂದಿರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ನನ್ನ ಪಾಪಗಳನ್ನು ತೊಳೆದಿರುವಂಥ ಯಜ್ಞದ ಕುರಿಮರಿಯೇ ನಿನಗೆ ಸ್ತೋತ್ರ ಸ್ವಾಮಿ. ನನ್ನ ಕಣ್ಣೀರನ್ನು ಒರೆಸುವಂಥ ನನ್ನ ತಂದೆಯೇ, ನನ್ನ ಕಷ್ಟಗಳಲ್ಲಿ ನನ್ನ ಸಂತೈಸುವಂಥ ನನ್ನ ತಾಯಿಯೇ, ನಿನಗೆ ಆರಾಧನೆ ಯೇಸುರಾಜ. ನೀನೇ ಯೆಸ್ಸಯ್ಯ, ನನ್ನ ಸ್ತುತಿಗೆ ಯೋಗ್ಯನು ಸ್ವಾಮಿ. ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆಯನ್ನು ಮಾಡುವಂಥ ಕೃಪೆಯನ್ನು ಈ ಸಮಯದಲ್ಲಿ ದಯಪಾಲಿಸುವಂತ ಬೇಡೋಣ.
ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ ದಿನಗಳೆಲ್ಲ ನಾ ಮಾಡುವೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ ದಿನಗಳೆಲ್ಲ ನಾ ಮಾಡುವೆ ಆರಾಧನೆ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ ನಿನಗೆ ಆರಾಧನೆ. ನನ್ನ ಪ್ರಾರ್ಥನೆ ಕೇಳಿ ವೈರಿಗಳ ಚದುರಿಸಿದೆ ನಿನಗೆ ಆರಾಧನೆ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ ನಿನಗೆ ಆರಾಧನೆ. ನನ್ನ ಪ್ರಾರ್ಥನೆ ಕೇಳಿ ವೈರಿಗಳ ಚದುರಿಸಿದೆ ನಿನಗೆ ಆರಾಧನೆ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲೇ ನಡೆಯುವೆ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲೇ ನಡೆಯುವೆ. ನನ್ನನ್ನು ಕೈ ಬಿಡದೆ ಎಂದು ಕಾಯುವ ದೇವರೇ, ನನ್ನನ್ನು ಕೈ ಬಿಡದೆ ಎಂದು ಕಾಯುವ ದೇವರೇ, ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ ದಿನಗಳೆಲ್ಲ ನಾ ಮಾಡುವೆ ಆರಾಧನೆ. ಇನ್ನೊಮ್ಮೆ ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ ದಿನಗಳೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಕಣ್ಣಿನ ಸಮಯದಲ್ಲಿ ತಾಯಿಯಂತೆ ಸಂತೈಸಿದೆ ನಿನಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ ನಿನಗೆ ಆರಾಧನೆ. ಕಣ್ಣೀರಿನ ಸಮಯದಲ್ಲಿ ತಾಯಿಯಂತೆ ಸಂತೈಸಿದೆ ನಿನಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ ನಿನಗೆ ಆರಾಧನೆ. ನೀರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀರುವುದರಿಂದಲೇ ನಾ ಬದುಕುತ್ತಲಿರುವೆನು. ನೀ ಇಲ್ಲದಿದ್ದರೆ ನಾ ನಾಶವಾಗಿರುವೆನು, ನೀ ಇಲ್ಲದಿದ್ದರೆ ನಾ ನಾಶವಾಗಿರುವೆನು. ನಿನಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಿನಗೆ ಆರಾಧನೆ,
ಥ್ಯಾಂಕ್ ಯು ಜೀಸಸ್. ಆತನು ಅದ್ಭುತಗಳನ್ನು ಮಾಡುವಂಥ ದೇವರು, ನಮ್ಮ ಮಧ್ಯದಲ್ಲಿ ಚಲಿಸುತ್ತಾನೆ. ಆಮೇನ್. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ನನ್ನ ದೇವರು, ಸಮುದ್ರದ ಮೇಲೆ ನಡೆದಂಥ ನನ್ನ ಯೇಸುವಿನ ಪಾದವು ಈ ಸಮಯದಲ್ಲಿ ನಮ್ಮ ಮಧ್ಯೆ ಚಲಿಸಲಿ ಅಂತ ನಾವು ಬೇಡ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಯೇಸುವೆ, ನಿಮ್ಮನ್ನು ಶಿಲುಬೆಯಲ್ಲಿ ನಾನೇ ಅರೆತಿರುವೆ ಕರ್ತನೆ. ನನಗೋಸ್ಕರ ಪ್ರಾಣವನ್ನು ಕೊಟ್ಟಿರುವಂಥ ಯಜ್ಞದ ಕುರಿಮರಿಯೇ, ನಿನ್ನ ರಕ್ತದಿಂದಲೇ ನನ್ನನ್ನು ಶುದ್ಧಿಪಡಿಸು ಅಂತ ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಪ್ಯೂರಿಫೈ ಅಸ್ ಲಾರ್ಡ್, ಪ್ಯೂರಿಫೈ ಅಸ್ ಅಟ್ ದಿಸ್ ಮೂಮೆಂಟ್ ಜೀಸಸ್. ನಮ್ಮನ್ನು ಈ ಸಮಯದಲ್ಲಿ ನೀನೇ ಪರಿಶುದ್ಧಗೊಳಿಸು, ನಿನ್ನ ಸನ್ನಿಧಿಗೆ ನಾವು ಬರುವಂತೆ ಯೋಗ್ಯರಾಗಿ ಮಾಡು ಕರ್ತನೆ. ಥ್ಯಾಂಕ್ ಯು ಫಾದರ್, ಐ ಲವ್ ಯು ಜೀಸಸ್. ಎನೇಸು ಅರ್ಪುದರ್. ಅಮೇನ್, ಅಮೇನ್. ಥ್ಯಾಂಕ್ ಯು ಫಾದರ್. ಈ ಸಮಯದಲ್ಲಿ ಸಂತೋಷದಿಂದ ಉಲ್ಲಾಸದಿಂದ ಆತನ ನಾಮವನ್ನು ಸ್ತುತಿಸೋಣ.
ಯೇಸು ಒಳ್ಳೆಯವ. Praise the Lord, praise the Lord. Hallelujah. எரேமியா 32:8 சாம் பண்ணி. எரேமியா 32:8. Sorry. A 32:19. 32:19. ನೀನು ಮಹತ್ತರವಾದ ಯೋಜನೆಗಳನ್ನು ಹಾಕಿ ಕಾರ್ಯಗಳನ್ನು ಮಾಡುವೆ. ಜನರು ಮಾಡುವ ಎಲ್ಲವನ್ನು ನೀನು ನೋಡುವೆ. ಒಳ್ಳೆಯದನ್ನು ಮಾಡುವವರಿಗೆ ನೀನು ಪ್ರತಿಫಲಗಳನ್ನು ಕೊಡುವೆ. ಕೆಟ್ಟದ್ದನ್ನು ಮಾಡುವವರನ್ನು ನೀನು ದಂಡಿಸುವೆ. ಅವರು ಯಾವುದಕ್ಕೆ அர்ஹரோ ಅದನ್ನು ಕೊಡುವೆ. ஆமென். நீங்கள் யோசனையில் பெரியவர். அப்படித்தானே இருக்குது ரமேஷ்? யோசனையில் பெரியவரும் செயலிலே வல்லவருமாய் ஆமென். அவனவனுடைய வழிக்கு தக்கதாகவும் வாங்கோ இங்க வாங்கோ. படிப்பா. அவனவனுடைய கிரியைகளுக்கு பலனுக்கு தக்கதாகவும் அளிக்கும்படி உம்முடைய கண்கள் மனுபுத்திரருடைய எல்லா வழிகள் மேலும் மனுபுத்திரருடைய எல்லா வழிகள் மேலும் கர்த்தருடைய கண்கள் இருக்கும், நோக்கமாக இருக்கும். அப்புறமா அவ்வளோத்தவா? ஆயிரம் தலைமுறைகளுக்கும் கிருபை செய்கிறவரும் பிதாக்களுடைய அக்கிரமத்தை அவருடைய பின்னடியார் பிள்ளைகளின் மடியிலே செலுத்தப்படுமாகிய. இல்லை அப்படி இல்லை, இது 19 தான். 19 அக்கார்டிங் டு இங்கிலீஷில் ஆக்கப்பா. டு கிவ் எவ்ரி ஒன் அக்கார்டிங் டு ஹிஸ் வேஸ் and according to the fruit of his doings. நீங்கள் என்ன செய்கிறீர்களோ அதற்கு பதிலாய் ஆண்டவர் பிரதிபலங்களை தரப்போகிறார். ஆமென். நீங்கள் நல்லதை செய்தால் நல்லதே காண்பீர்கள், கெட்டதை செய்தால் கெட்டதே காண்பீர்கள். ಎಸ್ ಆಮೆನ್. ಒಳ್ಳೆಯದನ್ನು ಕನ್ನಡದಲ್ಲಿ ಹಾಕು. ನೀನು ಒಳ್ಳೆಯದನ್ನು ಮಾಡುವವರಿಗೆ ನೀನು ಪ್ರತಿಫಲಗಳನ್ನು ಅದಿಲ್ವೇ ತಮಿಳಲ್ಲಿ நற்காரியங்களுக்கு அவனவனுடைய கிரியைகளுக்கு பலனுக்கு தக்கதாகவும் அளிக்கும்படி உம்முடைய கண்கள். ஆமென். மனுஷனுடைய எல்லா வழிகளை நோக்கமாக இருக்குது. ஆமென். ஆண்டவர் பெரிய காரியங்களை செய்வார். இதே பாட்டு தான் ஆண்டவர் ஃபாதர் பர்க்மேன்ஸ் எழுதியிருக்குது. எது? யோசனையில் பெரியவரே, செயல்களில் வல்லவரே என்று சொல்லி அவர் பாட்டு பாடியிருக்கிறார். ஆமென். அதனாலே கர்த்தர் எங்களை பார்த்து கொண்டிருக்கிறார். ಆಮೇಲೆ ದೇವರು ಎಲ್ಲವನ್ನೂ ನೋಡುತ್ತಾ ಇದ್ದಾನೆ ಎಂಬುದನ್ನು ಮರಿಬೇಡಿ. ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯ ಪ್ರತಿಫಲವನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದು தண்டிசல்படுவே. ஆமென். அதனாலே சகலத்தையும் பார்க்குகிற தேவனுக்கு ஸ்தோத்திரம். பைபிள் கீழே வச்சுட்டு கர்த்தரை துதிக்கலாமா? ಅವರೇ ಎನ್ನ ನೇಸರ್, ಆತನೇ ನನ್ನ ಪ್ರಿಯ ರಾಜನು. ಥ್ಯಾಂಕ್ ಯು ಲಾರ್ಡ್. ಒಳ್ಳೆಯವ ಒಳ್ಳೆಯವ ಕರ್ತನು ಒಳ್ಳೆಯವ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಡಿಯರ್ ಹೋಲಿ ಸ್ಪಿರಿಟ್ ಗಾಡ್. ಎಲ್ಲ ಕಣ್ಗಳನ್ನು ಮುಚ್ಚಿ ಲೆಟ್ ಅಸ್ ವೆಲ್ಕಮ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧ ಆವಿಯಾನವರೇ,
பூர்ண மதிப்பு உங்களுக்கு கொடுத்து இயேசுவின் நாமத்தினால் வரவேற்கிறோம். ಪೂರ್ಣ ಗೌರವದಿಂದ ಪವಿತ್ರಾತ್ಮ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಇರುವಂಥ ಎಲ್ಲ ಪಾತ್ರೆಗಳನ್ನು ನಿನ್ನ ಮಹಿಮೆಯಿಂದ ತುಂಬಿಸುವ ಎಲ್ಲ ಪಾತ್ರೆಗಳೇ ಮಹಿಮೆಯಾಲ ನಿರಪುಂಗಪ್ಪ. ಥ್ಯಾಂಕ್ ಯು ಲಾರ್ಡ್. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಕೈಗಳನ್ನು ಮೇಲಕ್ಕೆತ್ತಿ ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಯೇಸುವೇ ನಿಮಗೆ ನನ್ನಾರಾಧನೆ. ನನ್ನ ಉಸಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನನ್ನು ಕೊಂಡಾಡುವೆ. ಹೇಳಿ, ಆಶ್ರಯವೇ ಆಧಾರವೇ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ಹೇಳಿ, ನಿಮಗೆ ನನ್ನ ಆರಾಧನೆ. ಶಾಶ್ವತ ಪ್ರೇಮದಿ ನೀ ನಮ್ಮನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನಮ್ಮಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನಮ್ಮನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನಮ್ಮಲ್ಲಿ ಮಾಡಿರುವೆ. ಯುಗ ಯುಗಗಳಿಗೆ ನಿನ್ನ ನಾಮವು ತಲೆ ತಲೆ ಮಾರಿಗೂ ಶಾಶ್ವತರು. ಯುಗ ಯುಗಗಳಿಗೂ ನಿನ್ನ ಉನ್ನತವು ತಲೆ ತಲೆ ಮಾರಿಗೂ ಶಾಶ್ವತವು. ಆಶ್ರಯವೇ ಆಧಾರವೇ ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ಆಮೆನ್. ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರು ನೀನೇ ಬಿಡಿಸುವೆ. ಆಮೆನ್. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರು ನೀನೇ ಬಿಡಿಸುವೆ. ನಮ್ಮಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಮೆನ್. ನಮ್ಮಲ್ಲಿ ನಿಮ್ಮ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ.
ಆಶ್ರಯವೇ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ. ಜೋರ ಕೈಗಳನ್ನು ತಟ್ಟಿ ನನ್ನ ಆಧಾರವೇ ನಮ್ಮ ಆಶ್ರಯವೇ ನಿಮಗೆ ಆರಾಧನೆ ವಾಯ್ತರೆಂದು ಸ್ತೋತ್ರಂ 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 ಎಂದು சொல்லி ಥ್ಯಾಂಕ್ ಯು ಲಾರ್ಡ್. ತುದಿಗಳೇ ಸರಿತಿಂಗಳು ದೇವರಿಗೆ ಸ್ತೋತ್ರಗಳನ್ನು ಅರ್ಪಿಸಿ ಆಮೇನ್. ಅನ್ಯ ಭಾಷೆ ಮಾತಾಡುವಂಥವ್ರು ಅನ್ಯ ಭಾಷೆಯಲ್ಲಿ ಮಾತಾಡಿ. ಪ್ರೈಸ್ ದಿ ಲಾರ್ಡ್. Hallelujah. 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 Amen. 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 Lord Jesus, we give you all the glory. We respect you. We honor you. We adore you. We bless your name. ಕೈಗಳನ್ನು ಮೇಲಕ್ಕೆತ್ತಿ ಹೇಳೋಣ. ಕರங்களை ಉಯರ್ತಿ சொல்லுங்க. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕ ನೀನೇ ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನಮ್ಮಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನಮ್ಮಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಹೇಳ್ರಿ, ಆಶ್ರಯವೇ ನಮ್ಮ ಆಧಾರವೇ ನಿಮಗೆ ನನ್ನ ಆರಾಧನೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಕೈಗಳೇ ಉಯರ್ತಿ. ಯೋಸನೆಯಿಲ್ பெரியவரே ஆராதனை ஆராதனை செயல்களிலே வல்லவரே ஆராதனை ஆராதனை ஓசானா ಉನ್ನತ ದೇವನೇ ಹೋಸಾನ ಹೋಸಾನ ಹೋಸಾನ. ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಹೋಸಾನ. ಕರ್ತನ ಹೆಸರಲ್ಲಿ ಬರುವವನಿಗೆ ಹೋಸಾನ. ಕಣ್ಮಣಿ ಪೋ ಕಾಪವರೇ ಆರಾಧನೆ ಸುಮಪ್ಪವರೇ ಆರಾಧನೆ ಜೀಸಸ್. ಆಮೆನ್. ಕಳುಗು ಪೋಲೆ ಸುಮಪ್ಪವರೇ ಆರಾಧನೆ ಆರಾಧನೆ. ಚಲೋಂಗೋ ಹೋಸಾನಾ. ಉನ್ನತ ದೇವನೇ ದೇವನೇ ಹೋಸಾನ 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 ಹೋಸಾನ. எவ்வளோ முடியுமோ அவளோட கரங்களை தட்டி ஆண்டவராக இயேசுவை மகிமை ಎಷ್ಟು ಸಾಧ್ಯನೋ ಅಷ್ಟು ಕೈಗಳನ್ನು ಯಾರು ಸುಮ್ಮನೆ ಇರಬಾರ್ದು.
ஒருத்தர் சும்மா இருக்கக்கூடாது. ஆமென், ஆமென். ஹalleluya, ஹalleluya, ஹalleluya. Praise the Lord, glory Lord. ಮಹಿಮೆ ಯೇಸುವಿಗೆ, ಮಹಿಮೆ ಯೇಸುವಿಗೆ, ಎಲ್ಲ ಘನತೆ ಯೇಸುವಿಗೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಸಿಕ್ಕರು ಜೂನ್ ತಿಂಗಳಿಗೆ ಪ್ರವೇಶಿಸ್ತೇವೆ. ಕಾಣಿಕೆ ತೆಗೆದುಕೊಳ್ಳಿ. ಆದ್ದರಿಂದ 1ನೇ ತಾರೀಕು ನಮಗೆ ಪ್ರಾರ್ಥನೆ ಇದೆ 5 ಗಂಟೆಗೆ ಬೆಳಗ್ಗೆ. ದಯವಿಟ್ಟು ಬಂದು ದೇವರನ್ನು ಆರಾಧನೆ ಮಾಡೋಣ. ಅದೇ ರೀತಿಯಲ್ಲಿ ಈ ವಾರದಲ್ಲಿ ನಿಮಗೆ ಯಾರಿಗಾದರೂ ಹುಟ್ಟಿದ ಹಬ್ಬ, ಮ್ಯಾರೇಜ್ ಆನಿವರ್ಸರಿ ಇದ್ದರೆ ಎದ್ದು ನಿಂತುಕೊಳ್ಳಿ. இந்த வாரத்திலே உங்களுக்குள்ள யாருக்காகிலும் என்னம்மா பர்த்டே உங்களுதுமா திவ்யா குழந்தை பிரீத்தி பர்த்டே. கரங்களை நீட்டி இந்த மக்களை சங்கீதாக்காக நான் ஜெபிக்கிறேன். எவ்வளோ நல்லவரப்பா, அவர் வாழ்க்கையில் நீங்கள் உண்மையாகவே இருக்கிறீங்க ஏசப்பா. அந்த மகளுடைய பிறந்த நாளை நீங்கள் ஆசீர்வதித்து அவளை கனப்படுத்துங்க. அநேக ஜாதிகளுக்கு அவங்கள் ஆசீர்வாதமாக இருக்கட்டும். நான் அப்படியே குழந்தை பிரீத்திக்காக ஜெபிக்கிறேன். பேர் சொல்லி அனைத்தவர் உண்மையுள்ளவர். இந்த குழந்தை மேல் உம்முடைய கரம் எப்போதும் இருக்கும்படி அந்த மகளுடைய பிறந்த நாளை நாங்கள் இயேசுவின் நாமத்தினால் வாழ்த்துகிறோம். ஆமென். கைகளை தட்டி அப்பாவை மகிமைப்படுத்தலாமா? Praise the Lord. God bless you. Amen. Thank you. ಧರ್ಮಪುರಿ ஊழியத்துக்காக இவ்வளோ பேர் ಜಪಿತೀங்கள். ಧರ್ಮಪುರಿ ಸೇವೆಗೋಸ್ಕರ ಜನ ಅಂತ ಮುಟ್ಟಾಡಿದ್ದೀರ ನೋಡಿ. ಪ್ರಾರ್ಥನೆ ಬಿಟ್ಬಿಟ್ರಿ. 23ನೇ ತಾರೀಕು ಧರ್ಮಪುರಿ ஒரு பள்ளியிலே வில்லேஜில் ஊழியம் இருந்தது. இயேசு விடுவிக்கிறார், இயேசು ಬಿಡಿಸುತ್ತಾನೆ. ಒಂದು 70ರಿಂದ 80 ಜನ ಬಂದಿದ್ದರು. ಕರ್ತನು ಇಳಿದು ಬಂದು ಅಲ್ಲಿ ಅನೇಕ ದೆವ್ವ ಹಿಡಿದವರನ್ನೆಲ್ಲ ಬಿಡುಗಡೆ ಮಾಡಿದ್ದಾನೆ. ಕರ್ತನಿಗೆ ಸ್ತೋತ್ರ, ಯೇಸುವಿಗೆ ಮಹಿಮೆ. ಆಮೇನ್. ಎಲ್ಲ ಮಹಿಮೆ ಯೇಸುವಿಗೆ. ಥ್ಯಾಂಕ್ ಯು ಲಾರ್ಡ್. ಆ ಜಾಗದಲ್ಲಿ ಒಂದು ಉಜ್ಜೀವನ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. அந்த கிராமத்தில் ஒரு எழுப்புதல் வரும்படி நாங்கள் ஜெபிக்கிறோம். ನಿಮ್ಮೆಲ್ಲರ ಪ್ರಾರ್ಥನೆಗೋಸ್ಕರ ನಾನು ನಿಮ್ಮನ್ನು ವಂದಿಸ್ತೇನೆ. God bless you. Father, release the blessing in Jesus name. Amen. Amen. Thank you. ನಾವು ಸಾಮ್ಯಗಳನ್ನು ಧ್ಯಾನ ಮಾಡೋಣ. ஊமைகளை பற்றி தியானம் செய்து கொண்டு வருகிறோம். We are meditating upon the parables. மார்க் எழுதின சுவிசேஷம் 4 அத்தியாயம் 30ರಿಂದ 34. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 30ರಿಂದ 34ನೇ ವಾಕ್ಯ. ದೇವರ ರಾಜ್ಯದ ಬಗ್ಗೆ ವಿವರಿಸಲು ನಾನು ನಿಮಗೆ ಯಾವ ಸಾಮ್ಯವನ್ನು ಹೇಳಲಿ? ಯಾವ ಸಾಮ್ಯ ಹೇಳ್ತಾರೆ? 31 31. ದೇವರ ರಾಜ್ಯವು 4:31 4:31 ಮಾರ್ಕ್. ದೇವರ ರಾಜ್ಯವು ಸಾಸಿವೆ ಕಾಳಿನಂತೆ ಇರುತ್ತದೆ. ನೀವು ಭೂಮಿಯಲ್ಲಿ ಬಿತ್ತುವ ಕಾಳುಗಳಲ್ಲಿ ಸಾಸಿವೆ ಕಾಳು ಅತ್ಯಂತ ಸಣ್ಣದಾಗಿದೆ. ತಮಿಳನ್ನಪ್ಪ 31 ಪಡಿ. கடுகு விதைக்கு ஒப்பாக இருக்குது. அது பூமியில் விதைக்கப்படும் போது பூமியில் உள்ள சகல விதைகளிலும் சிறியதாக இருக்கிறது. ಕಡುಗು பார்த்துருக்கீங்களா? ಮಸ್ಟರ್ಡ್. ಎಷ್ಟು ಚೆನ್ನಾಗಿ ಸಾಸಿವೆ ನೋಡಿದ್ದೀರಾ? ನೋಡಿಲ್ವಾ? ಒಗ್ಗರಣೆ ಹಾಕ್ತಾರೆ, ಟೇಸ್ಟೇ ಬರಲ್ವಲ್ಲ ಸಾರು. ಸೀಸನಿಂಗ್ ನೋಡಿದ್ದೀರಾ? ಎಷ್ಟು ಇರುತ್ತೆ, ಚಿಕ್ಕದು ಅಲ್ವಾ? ಆದರೆ ಅದನ್ನು ಬಿತ್ತುವಾಗ ಅದೇನಾಗುತ್ತೆ ಅಂತ ಯೇಸು ಹೇಳ್ತಾರೆ ನೋಡಿ. ಆದರೆ 32. ಆದರೆ ನೀವು ಈ ಕಾಳನ್ನು ಬಿತ್ತಿದಾಗ ಅದು ಬೆಳೆದು ನಿಮ್ಮ ತೋಟದ ಇತರ ಗಿಡಗಳಿಗಿಂತ ಅತೀ ದೊಡ್ಡದಾಗುತ್ತದೆ. ಅದಕ್ಕೆ ದೊಡ್ಡ ದೊಡ್ಡ ರೆಂಬೆಗಳಿರುತ್ತವೆ. ಕಾಡಿನ ಹಕ್ಕಿಗಳು ಬಂದು
ಅಲ್ಲಿ ಗೂಡುಗಳನ್ನು ಕಟ್ಟಿಕೊಂಡು ಸೂರ್ಯನ ತಾಪದಿಂದ ತಪ್ಪಿಸಿಕೊಳ್ಳುತ್ತವೆ ಎಂದು ಹೇಳಿದನು. ஏமே பார்க்கறதுக்கு கடுகு எவ்வளோ இருக்குது எவ்வளோ தான். ஆனால் விதைக்கும் போது ஆண்டவர் சொல்லுகிறார், வேறு எல்லா மரத்தை காட்டிலும் பெரிய மரம் ஆகிறது. அநேக பறவை பட்சிகள் வந்தங்கே என்ன சொல்கிறார் ஆண்டவர், ஆಶ್ರಯத்தை பெற்றுக்கொள்கிறது என்று ಆಂಡವರ್ சொல்லுகிறார். ಸಾಸಿವೆ ಕಾಳು ನೋಡೋದಕ್ಕೆ ಅತೀ ಚಿಕ್ಕದಾಗಿದ್ರೂ ಕೂಡ ಯೇಸು ಸ್ವಾಮಿ ಸಾಸಿವೆ ಕಾಳನ್ನು ದೇವರ ರಾಜ್ಯಕ್ಕೆ ಹೋಲಿಸ್ತಾ ಇದ್ದಾರೆ. He is comparing mustard seed to the kingdom of God. ಒಂದಕ್ಕೊಂದು ಸಂಬಂಧನೇ ಇಲ್ವಾ? ಭೂಮಿಯಲ್ಲಿ ಬಿತ್ತುವಾಗ 31ನೇ ವಾಕ್ಯ, ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲ ಬೀಜಗಳಿಗಿಂತ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ. ಎರಡು ಅರ್ಥಗಳನ್ನು ಯೇಸುಸ್ವಾಮಿ ಹೇಳ್ತಾ ಇದ್ದ. ಗಮನಿಸಿ ವಾಕ್ಯಗಳನ್ನು ನೋಡ್ರಿ. ಒಂದು, சாசிவே காಳು கடுகு சின்னது, விதைக்கும் போது பெரிய மரமாக வருகிறது. ಒಂದು ಸಾಸಿವೆ ಕಾಳು ಎಷ್ಟಿದೆ, ಬಹಳ ಚಿಕ್ಕದು. ಅದು ಬಿತ್ತುವಾಗ ಏನಾಗ್ತದೆ, ಬೇರೆ ಎಲ್ಲ ಗಿಡಗಳಿಗಿಂತ ಅತಿ ದೊಡ್ಡದಾಗಿರುವಂಥ ಗಿಡವಾಗ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ಆ ಕಾಡಿನ ಹಕ್ಕಿಗಳು ಬಂದು ಅಲ್ಲಿ ಗೂಡುಗಳನ್ನು ಕಟ್ಟಿಕೊಳ್ಳುತ್ತೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ಕಾಟು பறவைகள் வந்து என்ன செய்கிறதுங்க, கூடுகளை கட்டி அங்கே தங்கும் என்று ரெண்டு காரியங்களை ஆண்டவர் சொன்னார். ஒன்று, கடுகு விதைக்கும் போது பெரிய மரம் ஆகிறது. ரெண்டாவது, அந்த மரத்துக்குள்ளே காட்டின் பறவைகள் வந்து கூடை கட்டுகிறது. ரெண்டு காரியங்களை ஆண்டவர் சொன்னார். ಏನಪ್ಪಾ, ಓಕೆ, ಥ್ಯಾಂಕ್ ಯು ಲಾರ್ಡ್. ಎರಡು ಕಾರ್ಯಗಳನ್ನು ದೇವರು ಹೇಳ್ತಾ ಇದ್ದಾರೆ. ಮಲಾಕಿ 1:11 ಬೇಗ ಓದೋಣ. ಮಲಾಕಿ 1:11. ಮಲಾಕಿ 1:11. ಭೂಲೋಕದ ಜನರೆಲ್ಲ ನನ್ನ ಹೆಸರನ್ನು ಗೌರವಿಸುತ್ತಾರೆ, ಒಳ್ಳೆಯ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಾರೆ, ಒಳ್ಳೆಯ ಧೂಪವನ್ನು ಕಾಣಿಕೆಯಾಗಿ ಅರ್ಪಿಸುತ್ತಾರೆ. ಯಾಕೆಂದರೆ ಅವರಿಗೆಲ್ಲ ನನ್ನ ನಾಮ ಮಹತ್ತರವಾದದ್ದು, ವಿಶೇಷವಾದದ್ದು. ಆಮೆನ್, ಹಲ್ಲೆಲೂಯಾ. ಏನಂತ ವಾಕ್ಯ ಇದೆ? ಭೂಲೋಕದ ಜನರೆಲ್ಲ ನನ್ನ ಹೆಸರನ್ನ ಗೌರವಿಸುತ್ತಾರೆ. ತಮಿಳನ್ನ ಕತ್ಬಾ, அஸ்தமிக்கிற திசை வரைக்கும் என் நாமம் ஜாதிகளுக்குள்ளே மகத்துவமா இருக்கும். எல்லா இடங்களிலும் என் நாமத்துக்கு தூபமும் சுத்தமான காணிக்கைகளே செலுத்தப்படும். என் நாமம் ஜாதிகளுக்குள்ளே மகத்துவமா இருக்கும் என்று ಸೇನೆಗಳಿನ ಕರ್ತರ್ சொல்லுகிறார். ಆಮೆನ್. ಇನ್ನೊಂದು ವಾಕ್ಯವನ್ನು ನಾನು ನಿಮಗೆ ತೋರಿಸ್ತೇನೆ. ಯೆಶಾಯ 9:7. ಯೆಶಾಯ 9:7 ವಚನ. ಯೆಶಾಯ 9:7. ಆತನ ರಾಜ್ಯದಲ್ಲಿ ಸಮಾಧಾನವೂ ಅಧಿಕಾರವೂ ಇರುತ್ತದೆ. ದಾವೀದನ ಕುಟುಂಬದವನ ರಾಜ್ಯದಲ್ಲಿ ಅವು ಸ್ಥಿರವಾಗಿರುತ್ತವೆ. ಈ ಅರಸನು ನ್ಯಾಯ ನೀತಿಗಳಿಂದ ನಿತ್ಯ ಕಾಲಕ್ಕೂ ರಾಜ್ಯವಾಳುವನು. ಸರ್ವಶಕ್ತನಾದ ಯೆಹೋವನಿಗೆ ತನ್ನ ಜನರ ಮೇಲೆ ಬಲವಾದ ಪ್ರೀತಿ ಇದೆ. ಆತನ ಈ ಕಾರ್ಯಗಳನ್ನೆಲ್ಲ ಮಾಡಲು
ಬಲವಾದ ಪ್ರೀತಿಯೇ ಕಾರಣ. ಆಮೇಲೆ ಆತನ ರಾಜ್ಯದಲ್ಲಿ ಏನಿರ್ತದಂತೆ? ಸಮಾಧಾನವು ಅಧಿಕಾರವು ಇರುತ್ತದೆ. ಹಲ್ಲೆಲೂಯಾ, ಆಮೆನ್. ಅದೇ ಯೆಶಾಯ 55 2ನೇ ವಾಕ್ಯ. ಅದೇ ಯೆಶಾಯ 55 2వ వచనం. ಅಲ್ಲ 53:2 53:2 53:2 ಹಾಕಿ. ಒಂದು ಸಣ್ಣ ಸಸಿಯು ಬೆಳೆಯುವ ರೀತಿಯಲ್ಲಿ ಯೆಹೋವನ ಮುಂದೆ ಆತನು ಬೆಳೆದನು. ಆತನು ಒಣನೆಲದಿಂದ ಚಿಗುರುವ ಬೇರಿನಂತಿದ್ದನು. ಆತನು ಒಬ್ಬ ವಿಶೇಷ ಪುರುಷನಂತೆ ತೋರಲಿಲ್ಲ. ಅಂಥ ಲಕ್ಷಣಗಳೇನು ಆತನಲ್ಲಿ ಇರಲಿಲ್ಲ. ನಾವು ಆತನನ್ನು ನೋಡಿದಾಗ ಆತನಲ್ಲಿ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಒಂದು ಸಣ್ಣ ಸಸಿಯು ಬೆಳೆಯುವ ರೀತಿಯಲ್ಲಿ. ஒரு சின்ன செடி வளர்கிற போல என்று இங்கே எழுதப்பட்டிருக்குது. அப்போஸ்தலர் கிருத்தியಗಳು 19:20, ಆಕ್ಟ್ಸ್ 19:20 ವಾಕ್ಯಗಳನ್ನು ಮುಂಚೆ ಹೇಳಿ ಆಮೇಲೆ ನಿಮ್ಗೆ ಅರ್ಥ ಹೇಳ್ತೇನೆ ನಾನು. ಹೀಗೆ ಕರ್ತನ ವಾಕ್ಯವು ಏನಾಯಿತು? ಶಕ್ತಿಯುತವಾದ ರೀತಿಯಲ್ಲಿ ಸ್ವಲ್ಪ ಜನರ ಮೇಲೆ, ಹೆಚ್ಚು ಹೆಚ್ಚು ಜನರ ಮೇಲೆ ಪ್ರಭಾವ ಬೀರುತ್ತಿತ್ತು. ಇದರಿಂದಾಗಿ ಹೆಚ್ಚು ಹೆಚ್ಚು ಜನರು ಯಾರನ್ನು ನಂಬಿದ್ದಾರೆ? ಯೇಸುವನ್ನು ನಂಬಿದ್ದಾರೆ. கர்த்தருடைய வசனம் என்ன இருக்குது? அந்த வசனம் படிப்பா. இவ்வளவோ பலமாய் கர்த்தருடைய வார்த்தை விருத்தி அடைந்தது. The word of God increase. இங்கிலீஷ் என்னது? The word of God increase, grow. ஆமென். அது வளர்ந்து வசனம் என்னாச்சு? விதைக்கப்பட்ட வசனங்கள் அப்படி இருந்ததா? இல்லை, அது வளர்ந்தது. ಬಿತ್ತಲ್ಪಟ್ಟ ವಾಕ್ಯ ಹಾಗೆ ಇದೆಯಾ? ಬೆಳೆದಿದೆಯಾ? ಬೆಳೆದಿದೆ. ಬೆಳೆದು ಏನು ಮಾಡ್ತು? ಅನೇಕ ಜನರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಅನೇಕರ ಮೇಲೆ என்ன செய்தது? அது நேர்கொண்டது. அநேகர் இயேசுவை நம்பினார்கள். எதனாலே? ವಚನத்தினாலே. ಯಾವುದರ ಮೂಲಕ ದೇವರನ್ನು ನಂಬಿದ್ದಾರೆ? ದೇವರ ವಾಕ್ಯಗಳಿಂದ. ಆ ವಾಕ್ಯಕ್ಕೆ ಏನು ಶಕ್ತಿ ಇದೆ? ಬಿತ್ತುವಾಗ ಒಂದು ವಾಕ್ಯ, ಆದರೆ ಅದು ಬೆಳೀತಾ ಬೆಳೀತಾ ಪ್ರಬಲವಾಗಿ ಹೋಗಿಬಿಡ್ತು. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಆಮೇಲೆ ದಾನಿಯೇಲ್ 2:44, ದಾನಿಯೇಲ್ 2:44, ದಾನಿಯೇಲ್ 2:44. 4ನೇ ರಾಜ್ಯದ ಅರಸರ ಕಾಲದಲ್ಲಿ ಪರಲೋಕ ದೇವರು ಇನ್ನೊಂದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸುವನು. ಈ ಸಾಮ್ರಾಜ್ಯವು ಎಂದೆಂದಿಗೂ ಉಳಿಯುವುದು, ಎಂದಿಗೂ ಅಳಿಯದು. ಬೇರೊಂದು ಜನರ ಗುಂಪಿಗೆ ಹೋಗದಂಥ ಸಾಮ್ರಾಜ್ಯವಾಗಿರುವುದು. ಈ ಸಾಮ್ರಾಜ್ಯವು ಉಳಿದೆಲ್ಲ ಸಾಮ್ರಾಜ್ಯಗಳನ್ನು ನಾಶ ಮಾಡಿ ಕೊನೆಗಾಣಿಸುವವು. ಆದರೆ ಈ ಸಾಮ್ರಾಜ್ಯವು ಮಾತ್ರ ಶಾಶ್ವತವಾಗಿ நில்லுவது. ஒரு ராஜ்யம் மட்டும் நிரந்தரமான சாஸ்வதமாக இருக்க போகிறது. அது கடைசி நாட்களிலே வருகிற கர்த்தருடைய ராஜ்யம். அது அழிவே இல்லை என்று வசனம் சொல்லுகிறது. ದೇವರ ರಾಜ್ಯಕ್ಕೆ ಅಳಿವೇ ಇಲ್ಲ. ಸಾಸಿವೆ ಕಾಳು ಚಿಕ್ಕದಾಗಿದ್ರು ಅದು ಬಿತ್ತಲ್ಪಟ್ಟಾಗ ಅದು ದೊಡ್ಡ ಮರವಾಗುವ ರೀತಿಯಲ್ಲಿ ದೇವರ ವಾಕ್ಯಗಳು ಯೆರೂಸಲೇಮ್ ಪೂರ್ತಿ ಹೇಳಲ್ಪಟ್ಟಾಗ ಆ ವಾಕ್ಯ ಹೆಚ್ಚೆಚ್ಚಾಗಿ ಜನಗಳ ಮೇಲೆ ಪ್ರಭಾವ ಬೀರಿ ಅನೇಕರು ಹೆಚ್ಚೆಚ್ಚಾಗಿ ಯೇಸುವನ್ನು ನಂಬಿದ್ದಾರೆ. ದೇವರ ರಾಜ್ಯಕ್ಕೆ ಕೊನೆಯೇ ಇಲ್ಲ. ಮೀಕಾ 4:1 ಓದೋಣ. ಮೀಕಾ 4:1 பழைய ஏற்பாடு. மீகா 4:1 ದೀರ್ಘದರ್ಶಿ ಅವರು. ಅಂತ್ಯದ ದಿವಸಗಳಲ್ಲಿ ಯೆಹೋವನ ಆಲಯದ ಪರ್ವತವು ಎಲ್ಲ ಪರ್ವತಗಳಿಗಿಂತಲೂ ಅತ್ಯುನ್ನತವಾಗಿರುವುದು. ಅದು ಬೆಟ್ಟಗಳಿಗಿಂತಲೂ ಉನ್ನತವಾಗಿರುವುದು. ಅಲ್ಲಿನ ಜನರು ಗುಂಪು ಗುಂಪಾಗಿ ಹೋಗುವರು. ಏನರ್ಥ ತಮಿಳಪ್ಪ? கடைசி நாட்களிலே கர்த்தருடைய ஆலயமான பர்வதம் பர்வதங்களின் கொடுமுடியில்
ஸ்தாபிக்கப்பட்டு மலைகளுக்கு மேலாய் உயர்த்தப்பட்டிருக்கும் எல்லா ஜாதிகளும் அதெடுத்தில் ஓடி வருவார்கள். எதுக்கென்று சொன்னால் அங்கே யாக்கோபின் தேவனுடைய வார்த்தை இருக்குது. ಅಲ್ಲಿ ಯಾಕೋಬನ ದೇವರ ವಾಕ್ಯಗಳು ಇದೆ. ಯಾವಾಗ? ಅಂತ್ಯ ದಿವಸಗಳಲ್ಲಿ. ಈಗ ನಾವಿರುವಂತ ಕಾಲ ಯಾವುದು? ಜೋರಾಗಿ ಹೇಳಿ. ಯೆಹೋವನ ಆಲಯವು, ಆಲಯದ ಪರ್ವತ ಎಲ್ಲ ಪರ್ವತಗಳಿಗಿಂತ ಉನ್ನತವಾಗಿರುವುದು. வேற எல்லா மலைகளை காட்டிலும் தேவனுடைய சபைகள் உயர்த்தப்பட போகிறது. ಎಲ್ಲೆಲ್ಲಿ ವಿಗ್ರಹ ಕೋಟೆಗಳಿದೆಯೋ, ಎಲ್ಲೆಲ್ಲಿ ದುರಾತ್ಮನ ಕ್ರಿಯೆಗಳು, ಅಶುದ್ಧಾತ್ಮಗಳ ಕ್ರಿಯೆಗಳು ಕ್ರಿಯೆ ಮಾಡ್ತಾ ಇದೆಯೋ, ಯಾವ ಯಾವ ಬೆಟ್ಟಕ್ಕೆ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಕಣ್ಣು ಮೊಬ್ಬಾಗಿ ಕುರುಡಾಗಿ ಅದನ್ನೇ ದೇವರು ಅನ್ಕೊಂಡು ಹೋಗ್ತಾ ಇದ್ದಾರೋ, ಆ ಎಲ್ಲ ಬೆಟ್ಟ ಗುಡ್ಡಗಳಿಗಿಂತ, ಅಲ್ಲಿರುವಂತ ದುರಾತ್ಮನ ಕ್ರಿಯೆಗಳಿಗಿಂತ ದೇವರ ವಾಕ್ಯವು ಉನ್ನತವಾಗಿ ನಿಂತ್ಕೊಳ್ಳುತ್ತೆ. ದೇವರ ಆಲಯವು ಉನ್ನತವಾಗಿ ನಿಂತ್ಕೊಳ್ಳುತ್ತೆ. ಅದನ್ನು ತಡೆಯುವಂತ ಶಕ್ತಿ ಯಾರಿಗೂ ಇಲ್ಲ. ஆண்டவர் கிரியை செய்ய போகிறார். விசுவாசிக்கிறீங்களா? கைகளை தட்டி அப்பாவை மகிமைப்படுத்த வேண்டுமே. அவர் ವಸನமான ದೇವನ್. ಎಲ್ಲ ಆಲಯಕ್ಕಿಂತ, ಎಲ್ಲ ಬೆಟ್ಟ ಗುಡ್ಡಗಳಿಗಿಂತ ದೇವರ ವಾಕ್ಯ ಪ್ರಬಲವಾಗುತ್ತೆ. ನಿಮಗೆ ಗೊತ್ತಿದೆ ಜನ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಂತ. உங்களுக்கு தெரியும் எந்தெந்த மலைக்கு ஜனங்கள் போகிறார் இன்னைக்கு. தேவனை தேடி. உண்மையான தேவன் சபையிலே இருக்கிறார். அவர் வசனமாக இருக்கிறார். உன்னுக்குள்ளே இருக்கிறார். உன் கைகளுக்குள்ளே சத்தியவேதமாக இருக்கிறார். அவரே உண்மையான தேவன். அவரை தேடி வருகிறார் ஜனங்கள். ஹல்லேலூயா. ಅಪೊಸ್ತಲರ ಕೃತ್ಯಗಳು 4:4 ಓದೋಣ. ಆಕ್ಟ್ಸ್ 4:4. ಆದರೆ ಪೇತ್ರ ಮತ್ತು ಯೋಹಾನರ ಬೋಧನೆಯನ್ನು ಕೇಳಿ ಅನೇಕರು ನಂಬಿಕೊಂಡರು. ಆಗ ಆ ಸಮುದಾಯದಲ್ಲಿ ವಿಶ್ವಾಸಿಗಳ ಸಂಖ್ಯೆ ಎಷ್ಟಾಯಿತು? 5,000ಕ್ಕೆ ಏರಿತು. 2ನೇ ಅಧ್ಯಾಯದಲ್ಲಿ 3,000 ಜನ ಇದ್ದವರು 4ನೇ ಅಧ್ಯಾಯಕ್ಕೆ ಎಷ್ಟು ಜನ ಬಂದಿದ್ದಾರೆ ಈಗ? ஆமென். 2ஆம் அத்தியாயத்தில் 3,000 பேர் என்ன செய்தார்? தீட்சாசனத்தை வாங்கி கொண்டார். ஆனால் 4ஆம் அத்தியாயத்துக்கு வரும்போது எவ்வளோ ஆச்சு? அது 5,000 பேர். எப்படி ஆயிடுச்சு? வசனங்கள் பிரசங்கிக்க 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 அந்த வசனம் விருத்தி அடைந்தது. அல்லேலூயா. அந்த ಕಡಗಳವು ಎನ್ನಾச்சு? பெரிய ಮರಮಾಯಿತು. ಆ ಸಾಸಿವೆ ಕಾಳು ಏನಾಗಿದೆ? ದೊಡ್ಡ ಗಿಡವಾಗಿ ಬಿಟ್ಟಿದೆ. ಆಮೆನ್. ಹಲ್ಲೆಲೂಯಾ. 2,000 ವರ್ಷಗಳಿಂದ ವಾಕ್ಯ ಸಾರಲ್ಪಡ್ತಾನೇ ಇದೆ. ಇವತ್ತಿನ ಪ್ರಪಂಚದ 80% ಇವತ್ತು ಕ್ರಿಶ್ಚಿಯಾನಿಟಿ ಯಾಕಿದೆ ಅಂದರೆ ವಾಕ್ಯಗಳ ಮೂಲಕವೇ ಇವತ್ತು ಕ್ರಿಶ್ಚಿಯಾನಿಟಿ ಅಥವಾ ದೇವರು ಅಲ್ಲಿ ನೆಲೆಗೊಂಡಿದ್ದಾನೆ. ಈ ವಾಕ್ಯದ ಅರ್ಥ ಏನು? ಸಾಸಿವೆ ಕಾಳನ್ನು ಬಿತ್ತುವಾಗ ಅದು ಚಿಕ್ಕದಾಗಿದ್ದರೂ ಕೂಡ ದೊಡ್ಡದಾಗಿ ಗಿಡವಾಗುತ್ತೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದರು. ಅನೇಕ ಹಾರಾಡುವ ಕಾಡಿನ ಎಲ್ಲ ಪಕ್ಷಿಗಳು ಬಂದು ಅದರಲ್ಲಿ ನೆಲೆಗೊಳ್ಳುತ್ತೆ ಎಂಬುದಾಗಿ ಹೇಳಿದ್ರು ಯೇಸುಸ್ವಾಮಿ. ಈ ವಾಕ್ಯಗಳ ಅರ್ಥ ಏನು? ವಸನத்தின் ಅರ್ಥವೇನ? ಕರ್ತನ ವಾಕ್ಯದ ಮೂಲಕ ಸಭೆಯ ಬೆಳವಣಿಗೆ. ಆಮೆನ್. By the word, the church numbers will be increased. வசனத்தினாலே சபைகளுக்குள்ளே ஜனங்கள் வரப்போகிறார், வளரப்போகிறார். ದೇವರ ವಾಕ್ಯವಿಲ್ಲದೆ ಸಭೆಗಳು ಬೆಳೆಯೋದಿಲ್ಲ. It is not signs and wonders and miracles ministry. அது ಸ್ವಲ್ಪ ದಿವಸ அற்புத அடையாளங்கள் ஊழியம். ஆனா உண்மையாக தேவ வசனங்கள் கலப்பாடு இல்லாமல் பிரசங்கிக்கப்பட வேண்டும். ದೇವರ ವಾಕ್ಯಗಳು ಯಾವುದೇ ಕಲಬೆರಕೆ ಇಲ್ಲದೆ ಸಾರಲ್ಪಡುವಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಂದ ಯೇಸುವನ್ನ ನೋಡುವುದಕ್ಕಾಗಿ ಜನ ಬರ್ತಾರೆ. ಸಭೆಯ ಬೆಳವಣಿಗೆ ಯಾವುದರಿಂದ?
ದೇವರ ವಾಕ್ಯಗಳನ್ನು ಸಾರುವುದರಿಂದ, ದೇವರ ವಾಕ್ಯಗಳನ್ನು ಪ್ರಸಂಗಿಸುವುದರಿಂದ ಜನಗಳ ಹೃದಯದಲ್ಲಿ ಈ ವಾಕ್ಯ ಬಿತ್ತಲ್ಪಡುವಾಗ ಅದು ಫಲ ಕೊಡುತ್ತೆ. ಅನೇಕ ಜನರಿಗೆ ಆಶ್ರಯವಾಗುತ್ತೆ. அநேக ஜனங்களுக்கு இது என்ன ஆகிறது? அடைக்கலமாகிறது. By the word, church should increase in number. ಆದರೆ ಇನ್ನೊಂದು ಡೇಂಜರ್ ಇದೆ. ಆದರೆ ಈ ಸಾಸಿವೆ ಕಾಳು ಗಿಡ ದೈತ್ಯಾಕಾರವಾಗಿ ಬೆಳೆದು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ஆශ්‍රயவாகுತ್ತದೆ. இந்த மரம் வளர்ந்து என்னாச்சு? வானத்திலே பறக்குகிற பறவைகளுக்கு கூடாயிடுச்சு. கரெக்டா? ಹಾರ್ಬರ್ಸ್ ಆಫ್ ಬರ್ಡ್ಸ್. ಈ ಪಕ್ಷಿಗಳು ಯಾವುದೆಂದರೆ ಸೈತಾನನ ದೂತರು. ಎಮಿಸರೀಸ್ ಆಫ್ ಸೈತಾನ್. ಎಮಿಸರೀಸ್ ಅಂದರೆ ದೂತರು. ಇದೇ ಸಮಯದಲ್ಲಿ ಬರೆದಿರುವಂತೆ ಮಾರ್ಕ 4:13 ವಾಕ್ಯ ಹಾಕು. 4:13. ನಂತರ ಯೇಸು ತನ್ನ ಶಿಷ್ಯರಿಗೆ, ನಿಮಗೆ ಈ ಸಾಮ್ಯ ಅರ್ಥವಾಯಿತೆ? ನೀವಿದನ್ನೇ ಅರ್ಥ ಮಾಡಿಕೊಳ್ಳದಿದ್ದರೆ ಬೇರೆ ಯಾವ ಸಾಮ್ಯವನ್ನು ಅರ್ಥ ಮಾಡಿಕೊಳ್ಳುವಿರಿ? 14. ರೈತನು ದೇವರ ವಾಕ್ಯವನ್ನು ಬಿತ್ತುವವನಿಗೆ ಹೋಲಿಕೆಯಾಗಿದ್ದಾನೆ. ಕೆಲವು ಜನರು ದೇವರ ವಾಕ್ಯವನ್ನು ಕೇಳುತ್ತಾರೆ, ಆದರೆ ಅವರಲ್ಲಿ ಬಿತ್ತಿದ ವಾಕ್ಯವನ್ನು ಬಂದು ಯಾರು ಕದ್ಕೊಂಡು ಹೋಗೋದು? ಸೈತಾನನು ಬಂದು ತೆಗೆದು ಬಿಡ್ತಾನೆ. இந்த சாத்தானை ஆண்டவர் எதுக்கு ஒப்பாக பார்த்தார்? வானத்திலே பறவுகிற பறவைகளுக்கு ஆண்டவர் ஒப்பாக பார்த்தார். ಎಷ್ಟನೇ ವಾಕ್ಯದಲ್ಲಿ ಇದೆ ಅದು? ಅಲ್ಲ, ಪಕ್ಷಿಗಳು ಬಂದು ಇಲ್ಲ ಮುಂಚೆನೆ ಬರುತ್ತೆ ನೋಡಿ. 4ನೇ ವಾಕ್ಯ ಹಾಕಪ್ಪ. 4ನೇ ವಾಕ್ಯ ಹಾಕು. 32ನಾ? 4:32 ಏನಂತಿದೆ? ಹಾಂ, ಇಲ್ಲ ಇಲ್ಲ ಇಲ್ಲ, ಅದಿಲ್ಲ. ಅದು ಇಲ್ಲ ಇಲ್ಲ, 4:4 ಹಾಕು ಬೇಗ. 4:4. ಬಿತ್ತುವಾಗ ಕೆಲವು ಬೀಜಗಳು ಎಲ್ಲಿ ಬಿದ್ದಿದೆ? ರಸ್ತೆಯ ಮಗ್ಗಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಆ ಬೀಜಗಳನ್ನೆಲ್ಲ ಏಸವೇ ಅಂತ ಹೇಳಿದ್ರು. ಯಾರು ಬರುತ್ತೆ ಈಗ? ಮರ ಬೆಳೆದಾಗ ಯಾರು ಬರ್ತಾರೆ? ಜೋರಾಗಿ ಹೇಳಿ. ಇವಾಗ ಸಾಸಿವೆ ಕಾಳು ಬಿದ್ದು ಮರವಾಯಿತು. ಯಾರು ಬಂದಿದ್ದಾರೆ ಈಗ ಅಲ್ಲಿ? The growth of the kingdom of God will not result in the conversion of the world. In fact, some of the growth will give opportunity for Satan to get in and go to work. ಕೆಲವು ಸಭೆಗಳ ಬೆಳವಣಿಗೆ ಏನಾಗುತ್ತೆ ಗೊತ್ತಾ? ಸೈತಾನನ ದೂತರು ಒಳಗಡೆ ಬರುವಂತೆ ಜಾಗ ಮಾಡಿಕೊಡುತ್ತೆ. ನಿಮ್ಗೆ ಅರ್ಥ ಆಯ್ತಾ? வாக்கியத மூலக்க சபை ಬೆಳವಣಿಗೆ ಆಗಬೇಕು. வசனத்தின் மூலமா சபை என்ன ஆகணும்? வளர வேண்டும். ஆனா அந்த வளர்ச்சிக்குள்ளே ரொம்ப டேஞ்சர் இருக்குது. உஷாரா இருக்கணும். ಯಾರು வருகிறார்? ಯಾರು ಬರ್ತಾರೆ? ಸೈತಾನನು ಹೇಗೆ ಬರ್ತಾನೆ? ಹಕ್ಕಿಗಳ ಹಾಗೆ ಬಂದು ಬಿತ್ತಿರುವಂತ ವಾಕ್ಯಗಳನ್ನು ಏನು ಮಾಡ್ತಾನೆ? ಕದ್ದುಕೊಂಡು ಹೋಗ್ಬಿಡ್ತಾನೆ. ಯೇಸುಸ್ವಾಮಿ ಎಚ್ಚರಿಸ್ತಾ ಇದ್ದಾರೆ. ನಾವೆಲ್ಲ ಅಂದ್ಕೊಂಡಿದ್ವಿ ಹಕ್ಕಿಗಳಿಗೆ ಆಶ್ರಯ ಕೊಡುತ್ತೆ ಎಂಬುದಾಗಿ. ಅಲ್ಲ, ಯೇಸುಸ್ವಾಮಿ ಮಾತಾಡಬೇಕಾದ್ರೆ ಕರೆಕ್ಟ್ ಆಗಿ ಮಾತಾಡ್ತಾರೆ. ಅವ್ರು ಮಾತಾಡಿದ್ದಾಗಿದ್ರೆ ಅವತ್ತಿನ ದಿವಸ ಆ ಸಾಸಿವೆ ಕಾಡು ಬೆಳೆದು ದೊಡ್ಡ ಮರವಾಯಿತು. ಅದು ಅನೇಕ ಜನಗಳಿಗೆ ಆಶ್ರಯವನ್ನು ಕೊಡ್ತು ಅದರ ನೆರಳಲ್ಲಿ ಎಂಬುದಾಗಿ ಹೇಳಬೇಕಾಗಿತ್ತು. ಆದರೆ ಯಾವುದಕ್ಕೆ ಕೊಟ್ಟರು ಅಂತ ಹೇಳ್ತಾರೆ?
சொல்லுங்க, எதுக்கு கொடுத்தார் ஆண்டவர்? ஆகாயத்தின் பக்ஷி. இது எதுக்கு ஒப்பா இருக்குது? சாத்தானுடைய தூதர்கள். வளர்ச்சி நல்லது சார். Growth is good, but it is the danger. Some danger is there. ಅಲ್ಲಿ ಕೂಡ ಏನಿದೆ? ಅಪಾಯ ಇದೆ. ಯಾಕಂದ್ರೆ ಜನಗಳು ಬರುವಾಗ, ಜನಗಳು ನಿಮ್ಮನ್ನು ಹೊಗಳುವಾಗ ನೀವೇನು ಮಾಡಿದ್ರು ಸರಿ ಇದೆ ಎಂಬುದಾಗಿ ನೀವು ಅಂದ್ಕೊಂಡ್ಬಿಡ್ತೀರಾ. ಇಲ್ಲ, ಎಲ್ಲವೂ ಡೇಂಜರ್ ಆಗಿದೆ ಪ್ರಿಯರೇ. ಬಿತ್ತುವಂಥ ವಾಕ್ಯಗಳು ನಮ್ಮನ್ನು ಬೆಳೆಸಬೇಕೇ ಹೊರತು ಯಾವ ಪ್ರಸಂಗಿ ಅಲ್ಲ. Jesus, in considering the growth of the work of God, reminded us that size and status, ಸ್ಥಾನ ಅಂತಸ್ತು, are not necessarily benefits. Growth of the work of God. ಸಭೆಯ ಬೆಳವಣಿಗೆ ಅಂತ ನಾನು ನಿಮ್ಗೆ ಹೇಳಿದೆ. ಹೇಳ್ರಿ, ಸಭೆಯ ವಳರ್ಚಿ. ಚೊಲ್ಲುಂಗ, the growth of churches. ನಾಟ್ ಓನ್ಲಿ ಇನ್ ನಂಬರ್, ಬರೇ ಸಂಖ್ಯೆಯಲ್ಲಿ ಅಲ್ಲಿ ಮಾತ್ರ ಅಲ್ಲ. ಇಲ್ಲಿರುವಂಥ ನೀವೆಲ್ಲರೂ ಕ್ವಾಲಿಟಿಯಾಗಿ ಬರಬೇಕು. ದೇವರ ವಾಕ್ಯದಲ್ಲಿ ತುಂಬಲ್ಪಡಬೇಕು. ದೇವರ ವಾಕ್ಯ ನಮ್ಮನ್ನು ಬರಲಿರುವಂಥ ಯೇಸುವಿಗೆ ಸಿದ್ಧ ಮಾಡಬೇಕು. ಆತನೇ ಮೊದಲಿಂಗನು, ಮೊದಲ ಗೀತಿಯಾದ ಸಭೆ ದೇವರ ಭಯದಲ್ಲಿ ನೆಲೆಸಿರಬೇಕು. என்ன வேண்மான செய்யலாம், எப்படி வேண்மான வாழலாம், அந்த மாதிரி போதனைகள் இன்னைக்கு அதிகமாக இருக்குது. அந்த இடத்திலே ಸಭೆಗಳ வளர்ச்சி ಜಾಸ್ತಿ. ಇತ್ತೀಚೆಗೆ ನಾನು ಒಂದು ವಿಡಿಯೋ ನೋಡಿದೆ, ಅಣ್ಣನಿಗೆಲ್ಲ ಕಳಿಸಿದ್ದೆ. IPLಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಪಾಸ್ಟರ್. IPL ಕ್ರಿಕೆಟ್ಗೋಸ್ಕರ ಟೀಮುಗಳಿಗಾಗಿ ಪ್ರಾರ್ಥನೆ ಮಾಡ್ತಾನೆ ಪಾಸ್ಟರ್. ನಮಗೂ ಅದಕ್ಕೆ ಏನು ಸಂಬಂಧ ಇದೆ? ಅದು ಬಂದು ಗ್ಯಾಮ್ಲಿಂಗ್, ದುಡ್ಡು ಕಟ್ಟಿ ಆಡುವಂಥದ್ದು IPL. ಅದಕ್ಕಾಗಿ ಇಲ್ಲಿ ಯಾವುದಕ್ಕೆ KCS, CKS, ಇನ್ನೊಂದು ಯಾವುದು CSK, ಆಮೇಲೆ RCBಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಜನ ಅದಕ್ಕೆ ಚಪ್ಪಾಳೆ ತಟ್ಟುವಂಥದ್ದು. ಎಲ್ಲಿದೆ ಸಭೆ? ಇಟ್ ಇಸ್ ನಾಟ್ ಚರ್ಚ್. அந்த மாதிரி பண்ணக்கூடாது. வஞ்சிக்கிற ஆவிகள் சபைகளுக்குள்ளே இருக்குது இன்னைக்கு. வசனம் அல்லாமல் வேற எதையும் பிரசங்கிக்க கூடாது. அந்த வசனம் கலப்பாடு இல்லாமல் வெளிப்பாடோடு வர வேண்டும். ಆ ವಾಕ್ಯಗಳು ಪ್ರಕಟಣೆಯಾಗಿ ಬರಬೇಕು, ಕಲಬೆರಿಕೆಯಾಗಬಾರ್ದು. ಅದಕ್ಕೆ ಸ್ವಾಮಿ ಹೇಳಿದ್ರು, ಪರಿಸಾಯರ ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರವಾಗಿರಿ. புளி மாவு விஷயத்தில் என்ன இருக்கணும்? எச்சரமா இருக்க வேண்டும். Growth is good, but the growth in quality. ಆ ಗ್ರೋತ್ ಯಾವುದಲ್ಲಿ ಇರಬೇಕು? ಗುಣಮಟ್ಟ, ಉತ್ತಮವಾದ ಗುಣಮಟ್ಟ. ಜನಗಳಿಗೆ ನಾವು ಸಾರುವಂಥ ವಾಕ್ಯಗಳಲ್ಲಿ ಅವರು ಬೆಳೆದು ಅವರು ಫಲ ಕೊಡಬೇಕು, ಬರಲಿರುವಂಥ ಕರ್ತನಿಗೆ ಸಿದ್ಧವಾಗಬೇಕು. ಅದೇ ಅಭಿವೃದ್ಧಿ. ಇಟ್ ಇಸ್ ನಾಟ್ ಕ್ವಾಂಟಿಟಿ. ಎಷ್ಟು ಸಾವಿರ ಜನ ಇದ್ದಾರೆ ಬ್ರದರ್ ನಿಮ್ಮ ಸಭೆಯಲ್ಲಿ? 20,000 ಜನ ಇದ್ದಾರೆ. ಎಷ್ಟು ಜನಕ್ಕೆ ಯೇசுவாமி ಗೊತ್ತಿದ್ದಾರೆ ಉண்மையாக? எவ்வளவு பேருக்கு இயேசுவுக்கு இயேசு உண்மையாக தெரியும் உங்களுக்கு? ಅವರೇ ಅರಿಗಿರದೆ ನಿತ್ಯ ಜೀವನ್. ನನ್ನನ್ನು ಕಳಿಸಿಕೊಟ್ಟ ತಂದೆಯನ್ನು ಅರಿಯುವುದೇ ನಿತ್ಯ ಜೀವ. ಜಾನ್ 15:3 ಸಾರಿ ಜಾನ್ 17:2 17ನೇ ಅಧ್ಯಾಯ 7ನೇ ವಾಕ್ಯ. ನಿನ್ನ ಮಗನಿಗೆ ಯಾರ್ಯಾರನ್ನು ಕೊಟ್ಟೆಯೋ ಅವರೆಲ್ಲರಿಗೂ ಮಗನು ನಿತ್ಯ ಜೀವವನ್ನು ಕೊಡಬೇಕೆಂದು ನೀನು ಮಗನಿಗೆ ಅಧಿಕಾರವನ್ನು ಕೊಟ್ಟಿರುವೆ. 3ನೇ ವಚನ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ಮತ್ತು ನೀನು ಕಳುಹಿಸಿದ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ. ஹல்லேலூயா. என்ன இருக்கு தமிழப்பா? ஒன்றான மெய்தேவனாகிய உண்மையும் நீ அனுப்பினவராகிய இயேசு கிறிஸ்துவையும்
ಅರಿವದೇ, ಜೋರಾಗೆ ಅರಿವದೇ ಹೇಳಿ, ಜೋರಾಗೆ ಅರಿವದೇ ನಿತ್ಯ ಜೀವನ್. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಅರಿವದು ಮಾರ್ಕ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಏನಂತಿದೆ? ಬೇಗ ಓದಿ ಯಾರನ್ನ ಇಂಗ್ಲಿಷ್ ಬೈಬಲ್ಲು. Whom thou hast sent. Amen. You know thee. Hallelujah. ಕನ್ನಡದಲ್ಲಿ ಏನಂತಿದೆ? ಅರಿಯುವುದೇ ಅಂತಿದ್ಯಾ? ಜೋರಾಗಿ ಹೇಳ್ಬೇಕು. ಅರಿಯುವುದೇ ಇದೆಯಾ? ಆ ಬೈಬಲ್ ತಮಿಳನ್ನ ಇರ್ತದೆ. ಜೋರಾಗಿ ಹೇಳಿ. ಅರಿವದೇ ಅನ್ನೋದಕ್ಕೆ ಬೇರೆ ಅರ್ಥ ಬರುತ್ತೆ. ಅಪ್ಪಡಿಯನ್ನ ಅರಿಯೋದು ಅಂದ್ರೆ ಏನು? ಸುಮ್ಮನೆ ಮೇಲ್ಮಗಡೆ ನೋಡ್ಬಿಟ್ಟು ಹೋಗೋದಲ್ಲ. ஆதாம் ஏவாளை அறிந்தான், ஏவாள் ಗರ್ಭವತಿಯಾನಾಳ್. ಆದಾಮನು ಹವ್ವಳನ್ನು ಅರಿತನು, ಹವ್ವಳೇನಾದ್ಲು? ಗರ್ಭವತಿ ಯಾದಳು. ಅರಿತಳು ಅಂದ್ರೇನು? ಕ್ಲೋಸ್ ಕಮ್ಯೂನಿಯನ್. ನನ್ನಲ್ಲಿ ಅವರು, ಅವರಲ್ಲಿ ನಾನು, ಅವರ ವಾಕ್ಯ ನನ್ನಲ್ಲಿ ಜೀವಿಸಬೇಕು. ಅದತ್ತ அறியும். ஏதோ மேல்மேகடை பார்த்து அப்பா பிதாவை பாட்டு பாடி போகிறதுக்காகல்ல. ஆண்டவர் உன்னையும் அழைத்திருக்குது. அவருக்குள்ளே நான் வாழணும், அவர் எனக்குள்ளே வாழணும், அவர் வசனம் எனக்குள்ளே இருக்கணும். அதுதான் நீங்கள் அறிந்து கொள்கிறது. ಎಂತ ಹೇಳ್ತೇನೆ ನೋಡಿ, ಏನಂತ ಹೇಳ್ತೇನೆ? ಅಪೊಸ್ತಲನಾದ ಪೌಲ ಇದನ್ನೇನಂತ ಹೇಳ್ತಾನೆ? ಸೂಳೆಯ ಸಹವಾಸ ಮಾಡುವವನು ಸೂಳೆಯ ದೇಹದೊಂದಿಗೆ ಒಂದೇ ಆಗಿಬಿಡ್ತಾನೆ. ಆದರೆ ಕರ್ತನ ಸಹವಾಸ ಮಾಡುವವನು ಕರ್ತನ ಆತ್ಮನೊಂದಿಗೆ ಒಂದೇ ಆಗಿಬಿಡ್ತಾನೆ. ನಾವೇರೆ ನೀವೇರಲ್ಲೇ. ಕೈಗಳೇ ಉಯರ್ತಿ ಚೊಲ್ಲಮ್ಮ. ನಾವೇರೆ ನೀವೇರಲ್ಲೇ, ನಮಿರುವರು ಒರುವರಾನೋ. ನಾವೇರೆ ನೀವೇರಲ್ಲೇ, ನಮಿರುವರು ஒருவரானோ. நீரே என் ஜீவன், நீரே என் தூய்மை, நீரே என் ஞானம், நீரே எல்லாம். நீரே என் ஜீவன், நீரே என் தூய்மை, நீரே என் ஞானம், நீரே எல்லாம். தேவ ஆவியே என்னில் வாழ்பவரே, என்னில் வாழ்பவரே. சொல்லுங்க எல்லாம். தேவா என்னில் வாழ்பவரே, நீர் வேறு நான் வேறல்லே. நாம் இருவரும் ஒருவரானோ. நாம் இருவரும். That is the knowing of God. ಆದಾಮ್ ಹವ್ವಳು ಇಬ್ಬರು ಅರಿತಾಗ, ಬೆರೆತಾಗ ಹೆಬಲ ಮತ್ತು ಕಾಯಿನ ಹುಡ್ದ. ನಾನು ನೀನು, ನಾನು ಕರ್ತನು ಒಂದಾಗುವಾಗ ವಾಕ್ಯ ಹುಟ್ಟತ್ತೆ, ಪರಿಶುದ್ಧತೆ ಹುಟ್ಟತ್ತೆ, ದೇವರ ಅಭಿಷೇಕ ಹುಟ್ಟತ್ತೆ, ಜ್ಞಾನ ಹುಟ್ಟತ್ತೆ. ಎಲ್ಲವೂ ಪರಲೋಕದಿಂದ ಬಂದಿತು. ಆದಾಮ್ ಹವ್ವಳು ಶರೀರದಲ್ಲಿ ಒಂದಾದ್ರು, ನಾನು ಯೇಸು ಆತ್ಮದಲ್ಲಿ ಒಂದಾಗ್ತೇವೆ. அல்லேலூயா. அதனால் ಒಂದು வசனம் எவ்வளோ அர்த்தம் இருக்குது. அறியது என்று சொன்னால் சும்மா ஏதோ பார்க்கறதல்ல. நாங்கள் அவரை பார்த்தோம், அவர் பேச்சை கேட்டோம், அவரை கண்ணாலே பார்த்திருக்கிறோம், அவரை தொட்டிருக்கிறோம், அவர் எங்களுக்கு தெரியும் என்று யோவான் சொல்லுகிறார். ನಾವು ನಿಮಗೆ ಪ್ರಸಿದ್ಧಪಡಿಸಿದ ವಾಕ್ಯವನ್ನ ನಾವು ಕಣ್ಣಾರೆ ನೋಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಕೈಯಿಂದ ಮುಟ್ಟಿದ್ದೇವೆ. ಅವರು ಯಾರು ಅಂತ ನಮಗೆ ಗೊತ್ತು. ಆತನೇ ದೇವಕುಮಾರ. ಆ ಸಂಬಂಧವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸಭೆ ಯೇಸುವಲ್ಲಿ ಒಂದಾಗಲಿ. ಯು ಅಂಡ್ ಐ ಶುಡ್ ಬಿ ಒನ್ ಇನ್ ಕ್ರೈಸ್ಟ್. ಏಮೇ ನಂಬ್ತೀರಾ? ಗಂಡ ಹೆಂಡತಿ
ಸಂಬಂಧ ಮಾನಸಿಕವಾದ್ದು, ನನ್ನ ಕರ್ತನ ಸಂಬಂಧ ಆತ್ಮಿಕವಾದದ್ದು. ಹಲ್ಲೆಲೂಯ. ನನ್ನ ಆತ್ಮ ಅವರಲ್ಲಿ, ಅವರ ಆತ್ಮ ನನ್ನಲ್ಲಿ, ಅವರ ವಾಕ್ಯ ನನ್ನಲ್ಲಿ. ಅದು ಅರಿಗಿರ್ದು. ದಟ್ ಈಸ್ ನೋಯಿಂಗ್. ಆಮೆನ್. ಹಲ್ಲೆಲೂಯ. ಆದರೆ ಇವತ್ತೇನಾಗಿದೆ, ಸಾಸಿವೆ ಕಾಳು ದೊಡ್ಡದಾಗಿದೆ, ಬೆಳೆದು, ಆದರೆ ಅಲ್ಲಿ ಬರುವಂಥ ಪಕ್ಷಿಗಳು ಏನಾಗಿದೆ, ಸೈತಾನನ ದೂತರಾಗಿ ಸಭೆಯಲ್ಲಿ ಬಿತ್ತುವಂಥ ವಾಕ್ಯಗಳನ್ನು ಕದ್ದುಕೊಂಡು ಹೋಗ್ತಾ ಇದ್ದಾರೆ. ಆ ಮರ ಜನಗಳಿಗೆ ಆಶ್ರಯವಾಗಲಿ. அந்த மரம் என்ன ஆகணும்? கடகழிவு மரம், கடுகு மரம் என்ன ஆகணும்? ஜனங்களுக்கு நிழல் கொடுக்க வேண்டும். ஆனா பறவைகளுக்கு என்ன ஆச்சு? ஆண்டவர் என்ன சொல்கிறார்? அது கூடா கட்டு விட்டு ಬಿಡ್ಚಿ. ಎನ್ನಾಚಿ இப்போ ನಂಬರ್ ಏನಾಗಿದೆ? ಸಭೆಯಲ್ಲಿ ಬೆಳವಣಿಗೆ ಇದೆ ನಂಬರಲ್ಲಿ, ಅದರ ಕ್ವಾಲಿಟಿಯಲ್ಲಿ ನಂಬರ್ ಇಲ್ಲ. ಕ್ವಾಲಿಟಿನಲ್ಲಿ ಅದು ಬೆಳೆದಿಲ್ಲ. ಸಭೆ ಬೆಳಿಬೇಕಾಗಿದೆ ಯಾವುದರಲ್ಲಿ? ಗುಣಮಟ್ಟ, ಕ್ವಾಲಿಟಿ. ಎಲ್ಲಲ್ಲಿರುವಂಥ ನಿಮ್ಗೆಲ್ಲರೂ ಕೂಡ ಅಯ್ಯೋ ಅದು ಪೆರಿ ಸಭೆ, ಎವಳ ಪೇರ್ ಪರಲೋಕಕ್ಕೆ ಹೋಗ್ರಾರ್ ಸರ್? ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾರೆ? 10 ಜನ ಕನ್ನಿಕೆಯರು. ಎಷ್ಟು ಜನ ಕನ್ನಿಕೆಯರು? ಎವಳ ಪೇರು? 10 ಪೇರು. ಅವ್ರ ಕೈಲಿ ಎನ್ನ ಅಂದಿಚ್ಚಿ, ಆರತಿ ತಟ್ಟೆ ಇದೆ, ದೀಪ ಇದೆ. 5 ಜನರ ಕೈಲಿ ಏನಿದೆ? ಎಣ್ಣೆ ಇದೆ. ಇನ್ನು 5 ಜನರ ಕೈಲಿ ಜೋರಾಗಿ ಹೇಳಿ, ಎಣ್ಣೆ ಇಲ್ಲ, ಈ ವಾಕ್ಯ ಇಲ್ಲ, ಪವಿತ್ರಾತ್ಮನು ಇಲ್ಲ, ದೇವರಲ್ಲಿ ಬೆಳೆದಿಲ್ಲ. ಏನಾಗತ್ತೆ ಬರುವಾಗ? 5 ಜನ ಒಳಕ್ಕೆ ಹೋದ್ರು, ಇನ್ನು 5 ಜನ ಎಲ್ಲಿ ನಿಂತ್ಕೊಂಡಿದ್ದಾರೆ? ಪರಲೋಕದ ಹೊರಗಡೆ. ಹಾಗಾದ್ರೆ 20,000 ಜನ ಇದ್ರಲ್ಲಿ ಎಷ್ಟು ಜನ ಹೋಗ್ತಾರೆ ಪರಲೋಕಕ್ಕೆ? 10,000ನೂ ಇಲ್ಲ. ನನ್ನ ಸಭೆ ಮಟ್ಟು ಪೆರಿದು. ನಮಗೆ ಆ ಥರ ಬೇಡ. ನೀವು 10 ಜನ ಇರಿ, ಗುಣಮಟ್ಟದಲ್ಲಿ ಬೆಳೀರಿ, ನೀವು ಫಲ ಕೊಡ್ತೀರಾ. ಯೇಸ್ವಾಮಿ ಇದ್ದವರು 12 ಜನ ಲೋಕವನ್ನೇ ಅಲ್ಲಾಡಿಸಿದ್ರು. ಕ್ರಿಸ್ತ ಅಪೊಸ್ತಲನಾದ ಪೌಲನು, ಸೌಲನು ಬರುವಾಗ ಲೋಕದ ಜನ ಏನಂದ್ರು? ಉಲಗತ್ತೆ ಕಲಕಗಿರವರ್ ಇಂಗೆಯೋ ಬಂದು ಬಿಟ್ಟ. ಲೋಕವನ್ನ ಅಲ್ಲಾಡಿಸುವಂತವರು ಇಲ್ಲಿಗೂ ಬಂದು ಬಿಟ್ಟಿದ್ದಾರೆ. ಎಷ್ಟು ಜನ? 2. ಯಾಕೆ? ಒಳಗಡೆ ಯೇಸು ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಅದಕ್ಕಾಗಿ ಎಚ್ಚರವಾಗಿರಬೇಕು. ಈ ಸಾಸಿವೆ ಕಾಳು ಬೆಳೆದು ಜನರಿಗೆ ಆಶ್ರಯವಾಗಲಿ. ಸೈತಾನನ ದೂತರಿಗೆ ಆಶ್ರಯ ಕೊಡೋದು ಬೇಡ. ವಾಕ್ಯವನ್ನು ಕದ್ದುಕೊಂಡು ಹೋಗ್ಬಿಡ್ತಾನೆ. ಕರಪ್ಟ್ ಕ್ರಿಶ್ಚಿಯಾನಿಟಿ ಹ್ಯಾಸ್ ಬೀನ್ ಎ ಕರ್ಸ್ ಟು ದ ವರ್ಲ್ಡ್, ಬೀಯಿಂಗ್ ದ ಫಾರ್ಮ್ ಆಫ್ ಗಾಡ್ಲಿನೆಸ್ ವಿತೌಟ್ ದ ಪವರ್. ಭಕ್ತಿಯ ವೇಷವಿದ್ದು ದೇವರ ಶಕ್ತಿಯನ್ನ ಬೇಡ ಅನ್ನುವಂಥವರ ಪಕ್ಷಗಳು ಇವತ್ತು ಜಾಸ್ತಿ ಆಗಿದೆ. ಸಭೆ ದೊಡ್ಡದೇ, ಆದರೆ ಭಕ್ತಿಯ ವೇಷ, தேவர சக்தி இல்ல, வல்லமை இல்லை. என்ன இருக்குது? மேல மட்டும் கபட்டமான வேஷம் போட்டிக் கொண்டிருக்கிறார். ஸ்பிரிச்சுவல் ஆக்டர்ஸ், ஆவிக்குரிய நடிகர்கள். சினிமா நடிகர்கள் எங்களுக்கு தெரியும் சார், ஆனா யார் தெரியல? ஆவிக்குரிய நடிகர்களுக்கு எங்களுக்கு தெரியாது. அப்படியே நடிக்கிறார். வல்லமை, ரொம்ப வல்லமை மாதிரி உள்ள என்ன இருக்குது இல்ல, எதுவும் இல்லை. அதனால திமோத்தி காண்டு எழுதும் போது 2 திமோத்தி 3, 4, 5, 2 ತಿಮೋತಿ 4, 3ನೇ ಅಧ್ಯಾಯ 4, 5ನೇ ವಾಕ್ಯ. ಜನರು ಸತ್ಯೋಪದೇಶವನ್ನು 2 ತಿಮೋತಿ 3ನೇ ಅಧ್ಯಾಯ 4, 5ನೇ ವಾಕ್ಯ. ಕೊನೆಯ ದಿನಗಳಲ್ಲಿ ಜನರು ಏನಾಗ್ತಾರೆ? ಮಿತ್ರದ್ರೋಹಿಗಳಾಗುತ್ತಾರೆ, ದುಡುಕಿ ಮೂರ್ಖ ಕೆಲಸಗಳನ್ನು ಮಾಡುವವರಾಗಿರುತ್ತಾರೆ, ಜಂಬದಿಂದ ಒಬ್ಬಿಕೊಂಡಿರುವವರಾಗಿರುತ್ತಾರೆ, ದೇವರನ್ನು ಪ್ರೀತಿಸದೆ ವಿಲಾಸ ಪ್ರಿಯರಾಗಿರುತ್ತಾರೆ. 5ನೇ ವಾಕ್ಯ. ಆ ಜನರು ತಾವು ದೇವರ ಸೇವೆ ಮಾಡುತ್ತಿರುವುದಾಗಿ, ಎಂಥ ವಾಕ್ಯ ರೀ! ಏನು ಮಾಡ್ತಾ ಇದ್ದಾರಂತೆ? ನಟಿಸುತ್ತಲೇ ಇರುವರು. ಆಕ್ಟಿಂಗ್ ಕ್ರಿಶ್ಚಿಯನ್. ವಿ ಶುಡ್ ಬಿ ರಿಯಲ್ ಕ್ರಿಶ್ಚಿಯನ್.
ಆಕ್ಟಿಂಗ್ ಕ್ರಿಶ್ಚಿಯನ್ ಆಗೋದು ಬೇಡ, ರಿಯಲ್ ಕ್ರಿಶ್ಚಿಯನ್ಸ್ ಆಗೋಣ. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಏನು ಮಾಡ್ತಾರಂತೆ? ஆண்டவருடைய ஊழியத்தை செய்கிறேன் என்று சொல்லி நடிகிறார்கள் என்று சொல்லுகிறார் ಪೌಲಡಿಗಳು. ಆದರೆ ಅವರು ನಿಜವಾಗಿಯೂ ದೇವರ ಸೇವೆ ಮಾಡುತ್ತಿಲ್ಲವೆಂಬುದನ್ನು ಅವರ ಜೀವಿತವೇ ತೋರ್ಪಡಿಸುತ್ತದೆ. ತಿಮೋತಿಯನೇ, ಅಂತಹ ಜನರಿಗೆ ಹತ್ತಿರವಾಗು. ಸದ್ಯ ತಮಿಳ படிப்பா. என்ன வேஷம்? தேவபக்தியின் வேஷம். ஆனா ஜெபிக்கிறது ஐபிஎல் கிரிக்கெட்டுக்காக. வேர் வி ஆர் ಮೊನ್ನೆ ಒಂದು ತಮಿಳ್ನಾಡು ಒಂದು ಸೆಮಿನಾರ್ ಆಗಿದೆ. ಎಲಿಯಾವಿನ ಆವಿ வரப்போகிறது. ಎಲಿಯಾವಿನ ಆವಿ ಎನಕ್ಕೆದಕ್ಕೆ? ಎಲಿಯನ ಆತ್ಮ ನನಗೆ ಬೇಡ. ಯೋಹಾನ ಬಂದು ಹೋಗ್ಬಿಟ್ಟಾಯ್ತು. ಯಾರು? ಜಾನ್ ದ ಬ್ಯಾಪ್ಟಿಸ್ಟ್. ನನಗೆ ಬೇಕಾಗಿದ್ದು ಯೇಸುವಿನ ಆತ್ಮ. ಹಲ್ಲೆಲೂಯಾ. ಯೇಸುವಿನ ಆತ್ಮ ನನಗೆ ಬೇಕಾಗಿದೆ. ಆ ಆತ್ಮವೇ ನನಗೆ ಮಾರ್ಗದರ್ಶನ ಕೊಟ್ಟು ನಾವು ಹೋಗಬೇಕಾದ ದಾರಿಯನ್ನು ತೋರಿಸಿ ನನ್ನ ಮೇಲೆ ಬೆಳಗನ್ನು ಕೊಡುವಂಥದ್ದು. ಅವ್ರ ಪೆರಿಯ ಕೂಟಮೇ ನನ್ನೇತು. ವೇರ್ ವಿ ಆರ್ ಗೋಯಿಂಗ್? ಭಕ್ತಿಯ ವೇಷ. ಓದಪ್ಪ. ಹಾಂ இப்படி இருக்கிறவர்களை என்ன செய்யணுமா? கரப்ட் கிறிஸ்டியானிட்டி இஸ் வெரி டேஞ்சர். யூ டசன்ட் நோ வாட் தே ஆர் டூயிங். அவர் என்ன செய்கிறாரோ எல்லாத்துக்கும் சப்பலை தட்டுறது. நானே ஆகட்டும், தேவதூதர்களே ஆகட்டும், நான் சொன்ன சுவிசேஷத்துக்கு விரோதமா யாரானும் பேசினால் அவன் சபிக்கப்பட்டவன் என்று ಪೌಲಡಿಗಳು சொல்லுகிறார். ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾ ಸಾರಿದಂಥ ಸುವಾರ್ತೆಗೆ ವಿರುದ್ಧವಾಗಿ ನೀವಾಗಲಿ ಇನ್ನೊಬ್ಬನಾಗಲಿ ಸ್ವತಃ ದೇವದೂತನೇ ಆಗಲಿ ಬಂದು ವಿರೋಧವಾಗಿ ಸುಳ್ಳಾಗಿ ಹೇಳಿದರೆ ಅಂಥವನ್ನು ಶಪಿಸಲ್ಪಡಲಿ. ನಮಗೆ ಹಾಕಲ್ಪಟ್ಟ ಅಸ್ತಿವಾರ ಒಂದೇ, ಅದು ಯೇಸು ಕ್ರಿಸ್ತ. ಮರ ಒಳ್ಳೆಯದೇ, ಸಾಸಿವೆ ಕಾಳು ಒಳ್ಳೆಯದೇ, ಬಿದ್ದು ದೊಡ್ಡ ಗಿಡವಾಗಿ ಜನಗಳಿಗೆ ಅದು ಆಶ್ರಯ ಕೊಡಲಿ. ಕಾಡಲ್ಲಿ ಇರುವಂಥ ಪಕ್ಷಿಗಳಿಗಲ್ಲ. ಪಕ್ಷಿಗಳು ಏನು ಮಾಡುತ್ತೆ? ಬಿತ್ತುವಂಥ ವಾಕ್ಯಗಳನ್ನು ಕತ್ತುಕೊಂಡು ಹೋಗ್ಬಿಡುತ್ತೆ. அந்த வசனத்தை என்ன செய்கிறது? அந்த பறவைகள் திருடிக்கொண்டு போகிறது. ಬೆಳವಣಿಗೆ ಅಂದ್ರೆ, ಗ್ರೋತ್ ಅಂದ್ರೆ ಏನು? ಇಟ್ ಇಸ್ ನಾಟ್ ಇನ್ ನಂಬರ್ ಈಸ್ ನೆಗ್ಲಿಜಿಬಲ್ ಕಂಪೇರ್ಡ್ ಟು ಕ್ವಾಲಿಟಿ. ಗುಣಮಟ್ಟಕ್ಕೆ ಹೋಲಿಸಿದ್ರೆ ಸಂಖ್ಯೆ ದೊಡ್ಡದಲ್ಲ. ಆದಿ ಸಭೆಗಳಲ್ಲಿ ಅಕ್ವಿಲನ ಮಲೆಯಲ್ಲಿ, ಪ್ರೆಸ್ಕಿಲ್ಲನ ಮಲೆಯಲ್ಲಿ ಸ್ವಲ್ಪ ಗುಂಪು ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರು. ವಾಕ್ಯಗಳು ಏನು ಹೇಳುತ್ತೆ? ಅವರ ಮೂಲಕ ಅನೇಕ ಸಭೆಗಳು ಕಟ್ಟಲ್ಪಡ್ತವತ್ತಿನ ದಿವಸ. ನಾ ಪ್ರಾರ್ಥನೆ ಮಾಡ್ತೇನೆ, ಇಲ್ಲಿರುವಂಥ ನೀವೆಲ್ಲರೂ ಕೂಡ ಕ್ವಾಲಿಟಿಯಾಗಿ, ವಿಶ್ವಾಸಿಗಳಾಗಿ, ಶಿಷ್ಯರಾಗಿ ದೇವರ ಸೇವೆಯನ್ನು ಮಾಡಿ. அல்லேலூயா. கலப்பாடு இல்லாமல் ஊழியத்தை செய்யுங்கள். ஞானோக்தி 4:18, நீதிமொழிகள் 4:18. ನೀತಿವಂತರ ಜೀವಿತವು ಹೆಂಗಿದೆ? ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಮುಂಜಾನೆಯ ಬೆಳಕಿನಂತೆ ಇರುವುದು. ನೀತಿವಂತರ ಜೀವಿತವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಮುಂಜಾನೆಯ ಬೆಳಕಿನಂತೆ ಇರುವುದು. ತಮಿಳನ್ನ இருக்குது. ஆமென். நீதிமானுடைய பாதை நடுப்பகல் வரைக்கும் அதிகமாய் பிரகாசிக்கிற சூரிய பிரகாசம் போல இருக்கும் நீதிವಂತರ ಜೀವಿತ. இயேசுவின் இரத்தத்தினாலே கழுவப்பட்ட நாங்கள் எல்லாரும் நீதிமான்கள்.
யார் யார் அவரை நம்பியிருக்கிறார்களோ, அவர் பேரில் விசுவாசத்தை வைத்தார்களோ அவரெಲ್ಲ ನೀತಿಮಾನ್ಗಳು. ಯೇಸುವನ್ನು ನಂಬಿದ್ದೀರಾ? ಎಷ್ಟು ಜನ ನಂಬಿದ್ದೀರಾ? ಅವರ ಕೃಪಾಧಾರವಾದ ರಕ್ತದಿಂದ ನೀತಿವಂತರಾಗಿದ್ದೇವೆ. ದಾನ ಧರ್ಮಗಳಿಂದಲ್ಲ, ಕ್ರೈಸ್ತ ವಂಶದಲ್ಲಿ ಹುಟ್ಟಿ ಬಂದಿದ್ದರಿಂದಲ್ಲ, ಯೇಸುವನ್ನು ನಂಬಿದ್ದರಿಂದ. ಏಮೇ ನಮ್ಮ ಜೀವನದಲ್ಲಿ ಏನಾಗತ್ತಂತೆ, ಜೀವಿತವು ಮಧ್ಯಾಹ್ನದವರೆಗೂ 3 ಗಂಟೆ ತನಕ ಸೂರ್ಯನ ಬೆಳಕು ಹೇಗಿರುತ್ತೆ? ಪ್ರಕಾಶವಾಗಿರುತ್ತೆ. எவ்வளோ பிரகாசமா 3 மணி மட்டும் 4 மணி மட்டும் எப்படி சூரியன் பிரகாசிக்கிறானோ, நீதிமானுடைய பாதத்திலே கர்த்தர் உதைக்கப் போகிறார். ஏமே, ಥ್ಯಾಂಕ್ ಯು ಲಾರ್ಡ್. ನಾವು ಒಳ್ಳೆ ಸಾಸಿವೆ ಕಾಳಾಗಿ ಮರ ಬೆಳೆದು ಅನೇಕ ಜಾತಿ ಜನಾಂಗಗಳಿಗೆ ಆಶ್ರಯ ಕೊಡೋಣ, ಪಕ್ಷಿಗಳಿಗಲ್ಲ. 1000 ಜನ ಅಲ್ಲ, 100 ಜನ ಇದ್ರೂ ಕೂಡ ಗುಣಮಟ್ಟದ ಬೆಳವಣಿಗೆಯಾಗಿರಲಿ. ನಿಮ್ಮಲ್ಲಿ ಯೇಸುವಲ್ಲಿ ನೀವು, ಅವರ ವಾಕ್ಯ ನಮ್ಮಲ್ಲಿ ಸದಾ ನೆಲೆಸಲಿ. ಹಲ್ಲೆಲೂಯಾ. ನಾವು ಅವರನ್ನು ಅರಿಯೋಣ, ಅವರು ನಮ್ಮನ್ನು ಅರಿತಾರೆ. ನಾವಿಬ್ಬರು ಯೇಸುವನ್ನು ತಂದೆಯನ್ನು ಅರಿತೇವೆ. ಹಲ್ಲೆಲೂಯಾ. ಏಮೇ. ಯಾರು ಬೇಕು ನಮಗೆ? ಯಾರು ಹೆಚ್ಚೆಚ್ಚಾಗಿ ಬೇಕು? ಧರ್ಮ ಬೇಕಾ? ಜಾತಿ ಬೇಕಾ? ಯೇಸು ಬೇಕಾ? ರಿಲಿಜನ್ ಬೇಕಾ? ನಮ್ಮನೆ ಧರ್ಮಪುಲಿ ಕೇಳಿದೆ, ಕ್ರಿಶ್ಚಿಯನ್ ಜಾತಿ ಬೇಕಾ? ಯೇಸು ಬೇಕಾ ಅಂತ. ಜೋರಾಗಿ ಹೇಳಿ, சொல்லுங்கோ. ஜீசஸ். நான் கிறிஸ்தவர்கள் வேணாம், நான் தேவனுடைய பிள்ளை. அவர் மேலே விசுவாசத்தை வைத்திருக்கிறேன். அவரை யார் யார் நம்பினார்களோ அவர் எல்லாருக்கும் தேவனுடைய பிள்ளைகளாகும்படி அதிகாரத்தை தந்தார். கிறிஸ்தவர்களாகும்படி அல்ல, ದೇವನುடைய ಪಿಳ್ಳೆಗಳಾಗುಂಬಡಿ. ದೇವರ ಮಕ್ಕಳ ನೀವೆಲ್ಲ. ಏಮೇ. ಬೆಳವಣಿಗೆ ಅಂದ್ರೇನು? ವಾಕ್ಯದಲ್ಲಿ ಬೆಳೆಯುವಂಥದ್ದು, ಕ್ರಿಸ್ತನನ್ನು ಅರಿಯುವಂಥ ಜ್ಞಾನದಲ್ಲಿ ಬೆಳೆಯುವಂಥದ್ದು, ಅವರ ಕೃಪೆಯಲ್ಲಿ ಬೆಳೆಯುವಂಥದ್ದು. ಎಲ್ಲವನ್ನ ನಂಬೇಡಿ. ಕೊನೆ ದಿವಸಗಳಿಗೆ ಬೇಕಾಗಿದ್ದು விவேச்சனைய வர ಬೇಕು ನಮಗೆ. ஆவியின் பகத்தறியும் வரம் எங்களுக்கு தேவை. ಆಮೆನ್. ಯು ನೀಡ್ ದ ಗಿಫ್ಟ್ ಆಫ್ ಡಿಸರ್ನ್ಮೆಂಟ್. ಯಾಕಂದರೆ ಎಲ್ಲ ಸುಳ್ಳನ್ನು ಮತ್ತು ಸತ್ಯವನ್ನು ಅರಿಯುವಂಥ ಕೃಪೆ ನಿಮಗೆ ಎಲ್ಲಿ ಸಿಗತ್ತೆ ಅಂದರೆ ಸತ್ಯಾತ್ಮಗಳನ್ನು விவேச்சிಸುವ வரದಿಂದ. ஆமென். ஆவிகளின் பகத்தறியும் வரம் உங்களுக்கு தேவை, எனக்கு தேவை. பொய் எது, உண்மை எது என்று அறிந்து கொள்ள வேண்டும். கடைசி நாட்களிலே வாழ்ந்து கொண்டிருக்கிறோம். தேவ வசனத்திலே வளர்ந்து கனிகளை கொடுக்கலாம். அந்த கனிகள் ಕರ್ತನಿಗೆ ಮಹಿಮೆ ತರட்டும். ಹಲ್ಲೆಲೂಯಾ. ಆ ಫಲಗಳು ಕರ್ತನಿಗೆ ಮಹಿಮೆ ತರಲಿ. ಆಮೆನ್. ಒಬ್ಬ ಸೇವಕರು ಈ ರೀತಿಯಾಗಿ ಬರೀತಾರೆ, Lord, make me a vessel of honor to bring glory to my Lord Jesus. Make me a vessel of honor to bring glory to my Lord Jesus. ಕರ್ತನೇ, ನನ್ನನ್ನು ಒಳ್ಳೆ ಪಾತ್ರೆಯಾಗಿ ರೂಪಿಸು. ಯಾಕಂದರೆ ನನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಮಹಿಮೆ ತರುವಂಥ ಪಾತ್ರೆಯಾಗಲಿ. Lord, make me a vessel of honor to bring glory to my Lord Jesus. கர்த்தாவே, என்னை நல்ல பாத்திரையாக உருவாக்குங்கப்பா. இந்த பாத்திரக்குள்ள இருந்து என் இயேசு ராஜாவை மகிமைப்படுத்த வேண்டும். இதுதான் ஜெபம். That is the prayer. Amen. ಸಂತೋಷವಾಗಿದ್ದೀರಾ? ಸಾಸಿವೆ ಕಾಳುಗಳೆಲ್ಲ ಸಂತೋಷವಾಗಿದ್ದೀರಾ? ಜೋರಾಗಿ ಕಡೆಗಳು ಎಲ್ಲ ಕಡೆಗಳು ಸಂತೋಷமாக இருக்கிறீங்களா? ಆಲ್ ದ ಮಸ್ಟರ್ಡ್ ಸೀಡ್ಸ್. ಆಮೆನ್. ನಿಮ್ಮಲ್ಲಿ ಬಿತ್ತಲ್ಪಟ್ಟ ವಾಕ್ಯಗಳು ದೊಡ್ಡ ಮರವಾಗಲಿ. ಆ ಮರದ ನೆರಳಿಗೆ ಅನೇಕ ಜನಗಳು ಬಂದು ಆಶ್ರಯ ಹೊಂದಲಿ. ಪಕ್ಷಿಗಳಿಗೆ ಗೂಡು ಕಟ್ಟೋದಕ್ಕೆ ಬಿಡಬೇಡಿ. ಆಮೆನ್. ಎದ್ದು ನಿಂತು ಪ್ರಾರ್ಥಿಸೋಣ. ಸಂಡೇ ಸ್ಕೂಲ್ಗೆ ಮಕ್ಕಳನ್ನು ಕಳಿಸ್ಕೊಡಿ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ.
அப்படியே வாங்க முன்பாக. 1ஆம் தேதி ಶನಿக்கிழಮೆ காலையில் 5 மணிக்கு ಜಪಂ இருக்குது. 1ನೇ ತಾರೀಕು ಶನಿವಾರ ಬೆಳಗ್ಗೆ 5 ಗಂಟೆಗೆ ಪ್ರಾರ್ಥನೆ ಇದೆ. Oh, thank you, Lord. Bala Shandari Hiraya Baba Bala Shikara Shikarta Bala Bala Maruka La Baba La Sand Rabba Baba Baba Shandari Dari Karabaraba Nesikire ಯೇಸುವಿಗೆ ಮಹಿಮೆ ಸಲ್ಲಿಸೋಣ. ಹಾಗೆ ಮುಂದಕ್ಕೆ ಬನ್ನಿ. ಲೆಟ್ ಅಸ್ ಸಬ್ಮಿಟ್ ಗ್ಲೋರಿ ಟು ಲಾರ್ಡ್ ಜೀಸಸ್. ಸಾಸಿವೆ ಕಾಳು ಬಿದ್ದು ದೊಡ್ಡ ಮರವಾಯಿತು. ಆ ಮರದಲ್ಲಿ ಅನೇಕ ಪಕ್ಷಿಗಳು ಬಂದು ಗೂಡು ಕಟ್ಟಿ ಆಶ್ರಯ ತೆಗೆದುಕೊಳ್ತು. ಆ ಪಕ್ಷಿಗಳು ಸೈತಾನನ ದೂತರುಗಳು. ನಮ್ಮಲ್ಲಿ ಬಿತ್ತಲ್ಪಟ್ಟ ವಾಕ್ಯಗಳನ್ನು ಕದ್ದು ಬಿಡ್ತವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅನೀತಿ ನೀತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ, ಸತ್ಯ ಸುಳ್ಳು ಯಾವುದು ಎಂದು ಅರ್ಥ ಮಾಡಿಕೊಳ್ಳುವಂತೆ ದೇವರು ನಿಮಗೆ ವಿವೇಚನೆಯ ವರಗಳನ್ನು ಕೊಡಲಿ. ஆவியின் பகத்தறிய வரங்களை கொடுக்கும்படி நான் ஜெபிக்கிறேன். That God will grant you the gift of discernment. You should know the truth and lies, fake. ಸುಳ್ಳು ಯಾವುದು ನಿಜ ಯಾವುದು ಗೊತ್ತಾಗಬೇಕು. ಈ ಕಾಲದಲ್ಲಿ ಸತ್ಯ ದೇವರನ್ನು ಆರಾಧಿಸೋಣ. ಆತನೇ ಅಮರತ್ವ ಉಳ್ಳವನು. ಸುಳ್ಳಾದ ನಮ್ಮನ್ನು ಅವರು ಸತ್ಯವಾಗಿ ಮಾಡಿದ್ದಾರೆ. ಮಣ್ಣಾದ ನಮ್ಮನ್ನು ಅವರ ಕಣ್ಗಳು ಕಂಡಿತು. ಆಮೆನ್. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ನಿನ್ನ ಸಮ್ಮುಖದಲ್ಲಿ, ಆಮೆನ್, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಬಿಟ್ಟಾಕೋ ಬೇಗ. ಎರಡು ಕೈ ಮೇಲೆ ಕೆತ್ತಿ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ಇಲ್ಲದೆ ಹಾರುವೆ. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ರೆಕ್ಕೆ ಇಲ್ಲದೆ ಹಾರುವೆ. ಸಮ್ಮುಖದಲ್ಲಿ ಕೊರತೆ ಯಾವುದಕ್ಕೂ ಬಾರದ, ಕೊರತೆಗಳಿದ್ದರೂ ಪೂರೈಸಿರುವೇನಿ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೇನಿ. ಕೊರತೆಗಳಿದ್ದರೂ ಪೂರೈಸಿರುವೇನಿ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಹೇಳ್ರಿ, ಸುಳ್ಳಾದ ನಮ್ಮನ್ನು ಸುಳ್ಳಾಡದ ನಮ್ಮ ಸತ್ಯವಾಗಿ ಮಾಡಿದೆ. ಸತ್ಯವಾಗಿ ಮಾಡಿದೆ. ಮಣ್ಣಾದ ನಮ್ಮನ್ನು ಆದ ನಮ್ಮನ್ನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನಮ್ಮನ್ನು ಸತ್ಯವಾಗಿ ಮಾಡಿದೆ. ಮಣ್ಣಾದ ನಮ್ಮನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ಇಲ್ಲದೆ ಹಾರು. The parable of mustard seed ಅಂತ The parable of mustard seed ಟೈಟಲ್.
ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖ ಸಾಕಮ್ಮ. ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ. ಸುಳ್ಳಾದ ನಮ್ಮನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನಮ್ಮನ್ನು ನಿನ್ನ ಕಣ್ಣುಗಳು ಕಂಡಿತು. ಸುಳ್ಳಾದ ನಮ್ಮನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನಮ್ಮನ್ನು ನಿನ್ನ ಕಣ್ಣುಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಿಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಲ್ಲಿ ಬಾಳುವೆ. ತಲೆ ಮೇಲೆ ಕೈ ಇಟ್ಕೊಳ್ಳಿ, ಬಲಗೈಯನ್ನು. ಕೀಪ್ ಯುವರ್ ಹ್ಯಾಂಡ್ ಅಪಾನ್ ಯುವರ್ ಹೆಡ್. ಕರಂಗಳೆ ತಲೆ ಮೇಲೆ ವೈತುಕೊಳ್ಳುಂಗ. ನಿಮಗೋಸ್ಕರ ನಾನು ಯೇಸುವಿನ ರಕ್ತವನ್ನು ಮಾತಾಡ್ತಾ ಇದ್ದೇನೆ. ಐ ಸ್ಪೀಕ್ ದ ಬ್ಲಡ್ ಆಫ್ ಜೀಸಸ್ ಅಪಾನ್ ಯು. ಉಂಗಳ ಮೇಲೆ ಯೇಸುವಿನ ರಕ್ತತೆ ನಾ ಪೇಸಿಗರೆ ಆ ರಕ್ತ ನಿಮ್ಗೆ ಒಳ್ಳೆಯದೇ ಮಾಡತ್ತೆ. ಆ ರಕ್ತದಲ್ಲಿ ನಿಮಗೆ ಬಿಡುಗಡೆ ಇದೆ, ಸಮಾಧಾನ ಇದೆ. ಯೇಸುವಿನ ರಕ್ತದಲ್ಲಿ ನಿಮಗೆ ಆರೋಗ್ಯ ಇದೆ. ಅಂದ ರಕ್ತತೆ ಪೇಸಿಗರೆ ಅನೇಕರಿಗೆ ಅದ್ಭುತಗಳು ನಡೀತಾ ಇದೆ. இந்த இடத்தில் அநேகருக்கு அற்புதங்களை ஆண்டவர் செய்து கொண்டு வருகிறார். Because I am speaking the blood of Jesus upon you. இயேசுவின் ரத்தத்தை உங்கள மேலே பேசுறதுனால அது உங்களுக்கு நன்மைகளே செய்யும். இயேசு கிறிஸ்துவின் ரத்தம் ஜெயம். இயேசு கிறிஸ்துவின் ரத்தம் ஜெயம். இயேசு கிறிஸ்துவின் ரத்தம் ஜெயம். ஆமென். ஒவ்வொரு கை கொட்டு